श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरो वैराग्यभाग्यो रथो वेदान्तामृतसारवन्तमनघात् श्रीश्रीनिवासाद्गुरोः श्रीशैलान्वयकौस्तुभस्थितनयं शयोनिधे श्रीनिधेः वन्दे साधुकटाक्षकेळनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्य भक्ति परिपूतमनर्घशीलं गोपालदेशकमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगि गुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकताङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यति परिवृढो यद्गीतानामदर्शयदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारलियः चित्ततमः प्रमथिनीमिमां भजन्तु भगवद्गीता भाष्य तात्पर्य चंद्रिकां श्रीमते रामानुजाय नमः। श्रीमते निगमान्त महादेशिकाय नमः। 13ನೇ ಅಧ್ಯಾಯದ 4ನೇ ಶ್ಲೋಕದ ತಾತ್ಪರ್ಯ ಚಂದ್ರಿಕೆಯನ್ನು ಅನುಸಂಧಾನ ಮಾಡ್ತಾ ಇದ್ವಿ. ಋಷಿಭಿಃ ಬಹುಧಾ ಗೀತಂ ಛಂದೋಭಿಃ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿಃ ವಿನಿಶ್ಚಿತೈಃ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಸ್ವರೂಪ ಸ್ವಭಾವಗಳನ್ನು ಸಂಕ್ಷೇಪವಾಗಿ ಹೇಳ್ತೀನಿ ಅಂತ ಕೃಷ್ಣನು ಆರಂಭಿಸಿ, ಅದು ಅನೇಕ ವಿಧವಾಗಿ ಅನೇಕ ವೇದಗಳಲ್ಲಿ ಋಗ್ಯಜ ಸಾಮ ಅಥರ್ವ ವೇದಗಳಲ್ಲಿ ಅನೇಕ ವಿಧವಾಗಿ ಹೇಳಲ್ಪಟ್ಟಿದೆ. ಋಷಿಗಳು ಬೇಕಾದಷ್ಟು ಅದರ ಬಗ್ಗೆ ಋಷಿಗಳೆಲ್ಲ ಹೇಳಿದ್ದಾರೆ. ಬ್ರಹ್ಮಸೂತ್ರಗಳಲ್ಲಿಯೂ ಕೂಡ ಸಕಾರಣವಾಗಿ ನಿರೂಪಣೆ ಮಾಡುವಂತಹ ನಿಶ್ಚಯಾಂತವಾಗಿ ಚೆನ್ನಾಗಿ ಇದುವೇ ಸಿದ್ಧಾಂತ ಅಂತ ನಿಶ್ಚಯ ಮಾಡುವಂತಹ ಬ್ರಹ್ಮಸೂತ್ರಗಳು ವಿನಿಶ್ಚಿತೈಹಿ ಅಂತ ನಿರ್ಣಯಾಂತವಾದದ್ದು. ಆ ಬ್ರಹ್ಮಸೂತ್ರಗಳಲ್ಲಿಯೂ ಕೂಡ ಇದೆಲ್ಲವೂ ಕೂಡ ಸ್ಥಾಪಿತವಾಗಿದೆ ಅಂತ ಹೇಳೋದಕ್ಕೆ ವೇದ ಸ್ಮೃತಿ ಮತ್ತು ಬ್ರಹ್ಮಸೂತ್ರಗಳ ಪ್ರಮಾಣಗಳನ್ನೆಲ್ಲ ಭಾಷ್ಯಕಾರರು ವ್ಯಾಖ್ಯಾನದಲ್ಲಿ ಹೇಳಿದ್ರು. ಸ್ವಾಮಿ ದೇಶಿಕನ್ ಅದನ್ನು ವಿವರಿಸ್ತಾರೆ. ಈಗ ಅದರಲ್ಲಿ ಮುಖ್ಯವಾಗಿ ಋಷಿಭಿಃ ಬಹುಧಾ ಗೀತಂ ಅಂತ ಹೇಳಿದಾಗ, ಋಷಿಗಳು ಅಂತ ಹೇಳಿದ್ರೆ ಋಷಿಗಳ ಪ್ರಾಮಾಣ್ಯವನ್ನು ಹೇಗೆ ಸ್ಥಾಪನೆ ಮಾಡೋದು ಅಂತ ಬ್ರಹ್ಮಸೂತ್ರದಲ್ಲೇ ಹೇಳಿದ್ದಾರೆ. ವೇದಕ್ಕೆ ವಿರುದ್ಧವಲ್ಲದ ಸ್ಮೃತಿಗಳೆಲ್ಲವೂ ಕೂಡ ಪ್ರಮಾಣವೇ ಅಂತ ಹೇಳಿ, ಆದ್ದರಿಂದ ಋಷಿಭಿಃ ಅಂತ ಸಾಮಾನ್ಯವಾಗಿ ಹೇಳಿದ್ದನ್ನು ಪರಾಶರೆ ಮೊದಲಾದ ಋಷಿಗಳಿಂದ ಅಂತ ಹೇಳಿ ಸಾತ್ವಿಕ ಪುರಾಣಗಳು ಅನ್ನೋದನ್ನು ಸ್ಪಷ್ಟಪಡಿಸಿದ್ರು. ರಾಜಸ ತಾಮಸ ಉಪಬ್ರಹ್ಮಣ ವ್ಯವಚ್ಛೇದಾಯ, ರಾಜಸ ತಾಮಸ ಪುರಾಣಗಳೆಲ್ಲ ಸಾತ್ವಿಕ ಪುರಾಣಗಳು ಅನ್ನೋದನ್ನು ಅದುವೇ ಪ್ರಮಾಣ ಅಂತ ಹೇಳೋದು. ಸ್ಮೃತ್ಯನವಕಾಶ ದೋಷ ಪ್ರಸಂಗಾರಿತ ಚೇತ್
ಅನ್ಯಸ್ಮೃತ್ಯನವಕಾಶ ದೋಷ ಪ್ರಸಂಗಾತ್ ಅಂತ ಹೇಳಿ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ವೇದಕ್ಕೆ ಅನುಗುಣವಾದ ಸ್ಮೃತಿಗಳು ಮಾತ್ರವೇ ಪ್ರಮಾಣ ಅಂತ ಹೇಳೋದ್ರಿಂದ ಋಷಿ ಶಬ್ದ ಸಾಮಾನ್ಯವಾಗಿ ಹೇಳಿದರು. ಪರಾಶರೇ ಮೊದಲಾದ ಋಷಿಗಳು ಅಂತ ಹೇಳಿಬಿಟ್ಟು ಆ ಋಷಿಗಳು ಅನೇಕ ವಿಧವಾಗಿ ಅದನ್ನು ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಜಡಭರ್ತನ ಪ್ರಕರಣವನ್ನು ಇಲ್ಲಿ ಭಾಷ್ಯಕಾರರು ಉದಾಹರಿಸ್ತಾರೆ. ಅದನ್ನು ನೋಡಿದ್ವಿ ಹೋದ ಸತಿ, ಜಡಭರ್ತನ ಒಂದು ಪ್ರಕರಣವನ್ನು. ಅದೇ ರೀತಿಯಲ್ಲಿ ಮುಂದೆ ಕೆಲವು ಆಕ್ಷೇಪಗಳನ್ನು ಸ್ವಾಮಿ ದೇಶಿಕನ್ನೇ ಹಾಕ್ತಾರೆ. ಇದರಲ್ಲಿ ದ್ವಾಸುಪರ್ಣ ಇತಿ ಮಂತ್ರೆ ತಯೋರನ್ಯ ಪಿಪ್ಪಲಂ ಸ್ವಾದುವತಿ ಇತಿ ಕರ್ಮಫಲ ಭೋಕ್ತ. ಇಲ್ಲಿ ಏನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಸ್ವಾಮಿ ದೇಶಿಕನ್ ಹೇಳೋದು ಕ್ಷೇತ್ರಜ್ಞ ಅಂತ ಹೇಳುವಾಗ ಕ್ಷೇತ್ರಜ್ಞ ಶಬ್ದವು ಜೀವಾತ್ಮನನ್ನು ಮಾತ್ರವೇ ಹೇಳುತ್ತೆ ಅಂತ ಹೇಗೆ ನಿರ್ಧಾರ ಮಾಡೋಕ್ಕೆ ಸಾಧ್ಯ? ಪರಮಾತ್ಮನನ್ನು ಕ್ಷೇತ್ರಜ್ಞಂ ಅಪಿ ಚಾಂ ಕ್ಷೇತ್ರಜ್ಞಂ ಅಪಿ ಮಾಂ ವಿಧಿ ಅಂತ ಹೇಳಿರೋದ್ರಿಂದ ಕ್ಷೇತ್ರಜ್ಞನು ಅಂತ ತಿಳಿದುಕೋ ನನ್ನನ್ನು ಅಂತ ಹೇಳಿದ್ರಿಂದ ಪರಮಾತ್ಮನು ಕ್ಷೇತ್ರಜ್ಞ ಅಂತ ಹೇಳಿದಾನಲ್ಲ, ಜೀವಾತ್ಮನೆ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳೋದಕ್ಕೆ ಕೆಲವು ಸಂಶಯಗಳನ್ನು ಇಲ್ಲಿ ವೇದ ಮಂತ್ರಗಳಲ್ಲಿ ದ್ವಾಸುಪರ್ಣ ಸಯುಜ ಸಖಾಯ ಅಂತ ಹೇಳಿ ತಯೋ ಅನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅಂತ ಹೇಳಿ ಜೀವಾತ್ಮನನ್ನು, ಅನಶ್ನನ್ಯ ಅಭಿಚಾಕಶೀತಿ ಅಂತ ಹೇಳಿ ಕರ್ಮಫಲವನ್ನು ಅನುಭವಿಸುವವನು ಜೀವಾತ್ಮ, ಅನಶ್ನನ್ಯ ಅಭಿಚಾಕಶೀತಿ ಅಂತ ಪರಮಾತ್ಮನು ಹೇಳಿದಾನೆ ಅನ್ನೋದು ಬ್ರಹ್ಮಸೂತ್ರದಲ್ಲಿ ಬಾದರಾಯಣರೇ ನಿಶ್ಚಯ ಮಾಡಿದ್ರು. ಗುಹಾಂ ಪ್ರವಿಷ್ಟವ ಆತ್ಮಾನೌ ಹಿ ತದ್ದರ್ಶನಾತ್ ಅಂತ ಹೇಳಿ ಆತ್ಮಾನೌ ಅಂತ ಹೇಳಿರೋದ್ರಿಂದ ಇಬ್ಬರು ಆತ್ಮರುಗಳು ಮಾಡಿದ್ದಾರೆ ಹೊರತು ಇಲ್ಲಿ ದ್ವಾಸುಪರ್ಣ ಅಂತ ಹೇಳಿ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ಸು ಜಾತೆ ಎನ್ನುವಾಗ ಪೂರ್ವ ಪಕ್ಷದಲ್ಲಿ ಹೇಳುವಾಗ ಜೀವಾತ್ಮ ಮತ್ತು ಅಂತಃಕರಣ ಅಂತ ಅರ್ಥ ಮಾಡ್ತಾರೆ. ಅಂತಃಕರಣವಲ್ಲ ಅಂತ ಹೇಳಿ ಅದನ್ನು ವ್ಯವಚ್ಛೇದ ಮಾಡೋಕ್ಕೋಸ್ಕರ ಜೀವಾತ್ಮನು ಪರಮಾತ್ಮನು ಅಂತ ಹೇಳಿದೆ. ಆದರೆ ಕ್ಷೇತ್ರಜ್ಞ ಶಬ್ದವು ಪರಮಾತ್ಮನಲ್ಲಿಯೂ ಉಪಯುಕ್ತವಾಗಿದೆ. ಅದನ್ನು ಇಲ್ಲಿ ಹೇಳ್ತಾರೆ. ಸ್ಥಿತಿ ಅದನಾಭ್ಯಾಂಚ ಅಂತ ಹೇಳಿ ಸೂತ್ರದಲ್ಲಿ ಹೇಳಿದ್ರು. ಸ್ಥಿತಿ ಅದನಾಭ್ಯಾಮ್ ಅಂತ ಹೇಳಿ ಸೂತ್ರದಲ್ಲಿ ದೇಹದಲ್ಲಿ ಇಬ್ಬರೂ ಇದ್ದಾರೆ, ಸ್ಥಿತಿಯನ್ನು ತಿಳಿಸುತ್ತೆ. ಗುಹಾಂ ಪ್ರವಿಷ್ಟವು ಆತ್ಮಾನವು ಅಂತ ಹೇಳಿ ದ್ವಾಸುಪರ್ಣ ಸಮಾನಂ ವೃಕ್ಷಂ ಪರಿಶಸ್ಸು, ಒಂದೇ ವೃಕ್ಷವನ್ನು ಆಶ್ರಯಿಸಿದ್ದಾರೆ, ಒಂದೇ ವೃಕ್ಷದಲ್ಲಿ ಇದ್ದಾರೆ. ಅದನಾಭ್ಯಾಮ್ ಅಂತ ಹೇಳಿದ್ರೆ ಒಬ್ಬನು ಸ್ಥಿತಿ, ಇನ್ನೊಬ್ಬನಿಗೆ ಅದನ. ಒಬ್ಬನು ಬರೀ ಪ್ರಕಾಶಿಸ್ತಾ ಇದ್ದಾನೆ ಅಷ್ಟೇನೆ, ಏನು ಮಾಡ್ತಿಲ್ಲ. ಅನಶ್ನನ್ನೇ ಅಭಿಚಾಕಶೀತಿ. ಜೀವಾತ್ಮನಿಗೆ ಅದನ್ನ ಹೇಳಿದೆ. ಕರ್ಮಫಲ ಭೋಕ್ತ ಪಿಪ್ಪಲಂ ಸ್ವಾದು ಅತ್ತಿ ಅಂತ ಹೇಳಿದೆ. ಇದನ್ನು ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಿದ್ರು. ಹಾಗೆಯೇ ಪೈಂಗಿ ರಹಸ್ಯ ಬ್ರಾಹ್ಮಣ ಅಂತ ಹೇಳುವುದು ಇದು ಋಗ್ವೇದಕ್ಕೆ ಸೇರಿದು. ಪಿಂಗಳರು ಅಂತ ಹೇಳಿಬಿಟ್ಟು ಋಗ್ವೇದದ ಪ್ರವರ್ತನಕಾರರು, ವೇದವ್ಯಾಸರು ವೇದವನ್ನು 4 ವಿಭಾಗ ಮಾಡಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ 4 ವಿಭಾಗವಾಗಿ ಮಂತ್ರಗಳನ್ನೆಲ್ಲ ತೆಗೆದು ವಿಭಾಗ ಮಾಡಿ ಋಗ್ವೇದವನ್ನು ಪಿಂಗಳ ಅನ್ನುವ ಆಚಾರ್ಯರಿಗೆ ಉಪದೇಶ ಮಾಡಿ ಅವರ ಮೂಲಕ ಪ್ರವರ್ತನೆ ಮಾಡಿಸಿದ್ರು. ಯಜುರ್ವೇದವನ್ನು ವೈಶಂಪಾಯನರ ಮೂಲಕ, ಸಾಮವೇದವನ್ನು ಜೈಮಿನಿಯ ಮೂಲಕ, ಅಥರ್ವ ವೇದವನ್ನು ಸುಮಂತು ಅನ್ನುವ ಋಷಿಯ ಮೂಲಕ 4 ಋಷಿಗಳನ್ನು ಕರೆದು ಶಿಷ್ಯರನ್ನು ಅವರಿಗೆ ಉಪದೇಶ ಮಾಡಿ ನೀವು ಪ್ರವರ್ತನೆ ಮಾಡಿ ಅಂತ ಅವರ ಮೂಲಕ ಶಾಖೆ ಉಪಶಾಖೆಗಳಾಗಿ ಬೆಳೆದು ಬಂತು ಅನ್ನೋದು ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆ ಪೈಂಗಿ ರಹಸ್ಯ ಬ್ರಾಹ್ಮಣ ಅನ್ನುವ ಬ್ರಾಹ್ಮಣದಲ್ಲಿ ಒಂದು ವಾಕ್ಯವಿದೆ. ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಇತಿ ಸತ್ವಂ, ಸತ್ವ ಅಂತ ಹೇಳಲ್ಪಟ್ಟಿದೆ ಶಬ್ದ ಅಲ್ಲಿ. ಇತಿ ಜಂತುವಾಚಿನ ಸತ್ವಶಬ್ದೇನ ಜೀವ ವಿಧಾಯ. ಜಂತುವನ್ನು ತಿಳಿಸುವ ಸತ್ವ ಅನ್ನೋದು ಒಂದು ಜಂತುವನ್ನು ತಿಳಿಸುತ್ತೆ, ಪ್ರಾಣಿ. ಆದ್ದರಿಂದ ಅಲ್ಲಿ ಜೀವಾತ್ಮನು ಹೇಳಲ್ಪಟ್ಟು ಅನಶ್ನನ್ ಅನ್ಯ ಅಭಿಚಾಕಶೀತಿ ಇತಿ ಅನಶ್ನನ್ ಅನ್ಯ ಅಭಿಪಶ್ಯತಿ ಕ್ಷೇತ್ರಜ್ಞ ದ್ವಾವೇತೌ ಸತ್ವಕ್ಷೇತ್ರಜ್ಞೌ ತದೇತತ್ ಸತ್ವಂ ಏನ ಸ್ವಪ್ನಂ ಪಶ್ಯತಿ ತಯೋಯಂ ಲೋಕದೃಷ್ಟ ಮೊದಲಾದಾಗಿ ಇಲ್ಲಿ ಮುಖ್ಯವಾಗಿ ಏನು ಅಂದರೆ ಕ್ಷೇತ್ರಜ್ಞ ಶಬ್ದವು ಪರಮಾತ್ಮನಿಗೆ ಹೇಳಲ್ಪಟ್ಟಿದೆ. ಪರಮಾತ್ಮನಿಗೆ ಕ್ಷೇತ್ರಜ್ಞ ಅನ್ನುವ ಶಬ್ದ ಹೇಳಿದೆ. ತಾವೇವ ಅತ್ರ ಕ್ಷೇತ್ರಜ್ಞ ಉಪದ್ರಷ್ಟ ಶಬ್ದವು ಪ್ರತಿವಿಜ್ಞಾಯತೆ. ಉಪದ್ರಷ್ಟ ಅಂತ ಹೇಳಿಬಿಟ್ಟು ಎಲ್ಲವನ್ನು ನೋಡುವವನು ಅವನು ಅಂತ ಹೇಳಿದೆ. ತಂ ಪ್ರಾಹು ಕ್ಷೇತ್ರಜ್ಞ ಉಪದ್ರಷ್ಟ ಹನುಮಂತ ಚ ಇತಿ ಚ. ಇದೆಲ್ಲ ಹೇಳಿ ಇದೆಲ್ಲ ಪೂರ್ವ ಪಕ್ಷ ಒಂದು ಸಂದೇಹವನ್ನೇ ಹೇಳ್ತಿದ್ದಾರೆ ಇಲ್ಲಿ.
ಕ್ಷೇತ್ರಜ್ಞಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು, ಆ ವಿಷಯದಲ್ಲಿ ನಿಶ್ಚಯ ಮಾಡೋದು ಹೇಗೆ ಅಂತ ಮನುಸ್ಮೃತಿಯಲ್ಲಿಯೂ ಯೋಸಿ ಆತ್ಮನಃ ಕಾರಯಿತ ತಂ ಕ್ಷೇತ್ರಜ್ಞ ಪ್ರಚಕ್ಷತೆ ಯಃ ಕರೋತಿ ಕರ್ಮಾಣಿ ಸ ಭೂತಾತ್ಮ ಇತಿ ಉಚ್ಯತೆ ಬುಧೈಹಿ. ಕ್ಷೇತ್ರಜ್ಞನು ಪರಮಾತ್ಮ ಅಂತ ಹೇಳಿದೆ. ಇತಿ ಕ್ಷೇತ್ರಜ್ಞ ಶಬ್ದೇನ ಪರಮಾತ್ಮನ ಮಾಹ. ಕ್ಷೇತ್ರಜ್ಞ ಶಬ್ದವನ್ನು ಪರಮಾತ್ಮ ಅಂತ ಹೇಳಿದೆ. ಇಲ್ಲಿಯೂ ಕ್ಷೇತ್ರಜ್ಞ ಶಬ್ದೇನ ಪರಮಾತ್ಮನೇವ ಅಭಿಧತ್ತೆ. ಪೈಂಗಿ ರಹಸ್ಯ ಬ್ರಾಹ್ಮಣದಲ್ಲಿಯೂ ಕೂಡ ಕ್ಷೇತ್ರಜ್ಞ ಅಂತ ಪರಮಾತ್ಮ ಹೇಳಲ್ಪಟ್ಟಿದ್ದಾನೆ. ಮನುಸ್ಮೃತಿಯಲ್ಲಿಯೂ ಪರಮಾತ್ಮನೇ ಹೇಳಲ್ಪಟ್ಟಿದ್ದಾನೆ. ಆದ್ದರಿಂದ ಕಥಮತ್ರ ಕ್ಷೇತ್ರಜ್ಞ ಜೀವ ಇತ್ಯುಚ್ಯತೆ. ಜೀವಾತ್ಮ ಅಂತ ಹೇಗೆ ಹೇಳ್ತೀರಾ? ಕ್ಷೇತ್ರಜ್ಞನಿಗೆ ಪರಮಾತ್ಮನ ಪರವಾಗಿಯೂ ಅರ್ಥ ಮಾಡ್ಬೋದಲ್ಲ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ ಹೇಳಿರೋದು ಕೂಡ ಕ್ಷೇತ್ರಜ್ಞನಿಗೆ ಆತ್ಮ ಅಂತ ಅರ್ಥ ಮಾಡಿದ್ವಿ. ಆದರೆ ಕ್ಷೇತ್ರಜ್ಞನಿಗೆ ಪರಮಾತ್ಮ ಅನ್ನುವ ಅರ್ಥದಲ್ಲಿಯೂ ಪ್ರಯೋಗವಿದೆ ಶ್ರುತಿಗಳಲ್ಲಿ. ಆದ್ದರಿಂದ ಹೇಗೆ ಅರ್ಥ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದಾಗ ಇಲ್ಲಿ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಇತ್ಯಸ್ಯ ಸಂವಾದಕಂ ತಸ್ಯ ಸ ಉಕ್ತಾರ್ಥಾನುಗುಣ್ಯಂ ಸೂಚಯನ್ನವತಾರೇತಿ ಏವಂ ವಿವಿಕ್ತಯೋಹೋ ಅಂತ ಹೇಳಿ ಭಾಷ್ಯಕಾರರು ಅದನ್ನು ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಹೇಳುವಾಗ ಇಬ್ಬರಿಗೂ ಕೂಡ ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿದೆ. ಕ್ಷೇತ್ರಜ್ಞನು ಇಬ್ಬರು ಕೂಡ ಬೇರೆ ಬೇರೆ ಅನ್ನೋದು ಹೇಗೆ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅನ್ನೋದನ್ನು ಭಾಷ್ಯಕಾರರಲ್ಲಿ ಇಲ್ಲಿ ತಿಳಿಸ್ತಾರೆ. ಧರ್ಮ ಗುಣಾಯತೆ ಅಂತ ಹೇಳಿ ಅವಿದ್ಯಾ ಸಂಚಿತಂ ಏವಂ ವಿಭಕ್ತಯೋಹೋ ದ್ವಯೋಹೋ ವಾಸುದೇವಾತ್ಮಕತ್ವಂ ಚಾಹುಹು ಅಂತ ಹೇಳಿ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಶರೀರ ಮತ್ತು ಜೀವಾತ್ಮರುಗಳು ಬೇರೆ ಬೇರೆಯಾಗಿ ಹೇಳಿ ಇಬ್ಬರೂ ಕೂಡ ಕ್ಷೇತ್ರವೂ ಶರೀರವೂ ಜೀವಾತ್ಮನು ಭಗವದಾತ್ಮಕರು ಅನ್ನೋದನ್ನು ವಾಸುದೇವಾತ್ಮಕತ್ವಂ ಚ ಆಹುಹು ಅಂತ ಹೇಳಿ ವಾಸುದೇವಾತ್ಮಕಾನ್ಯಾಹು ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ. ಈ ಶಬ್ದವು, ಈ ವಾಕ್ಯವು ಸ್ಪಷ್ಟವಾಗಿ ಭಗವದಾತ್ಮಕತ್ವವನ್ನು ತಿಳಿಸುತ್ತೆ. ತಥಾಚ ಅದನ್ನು ಹೇಳಿಸ್ತಾರೆ ಇಲ್ಲಿಗ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಇತ್ಯಸ್ಯ ಸಂವಾದಕಂ ತಸ್ಯ ಸ್ವ ಉಕ್ತ ಅರ್ಥಾನುಗುಣ್ಯಂ. ಸಂವಾದಕಂ ಅಂದರೆ ಅದೇ ಅರ್ಥವನ್ನು ತಿಳಿಸುವಂತಹ ಇನ್ನೊಂದು ಪ್ರಮಾಣ, ವಾಸುದೇವಾತ್ಮಕಾನ್ಯಾಹುಹು ಅಂತ ಹೇಳಿ ಅದನ್ನು ಹೇಳಿ ಆ ಪ್ರಮಾಣವನ್ನು ತೆಗೆದು ತೋರಿಸಿರೋದ್ರಿಂದ ತಥಾಚ ಕ್ಷೇತ್ರಜ್ಞ ಶಬ್ದಸ್ಯ ಜೀವೇಪಿ ಪ್ರಯೋಗದರ್ಶನಾತ್ ಕ್ಷೇತ್ರಜ್ಞ ಜೀವ ಇತಿ ಉಪಪದ್ಯತೆ. ಜೀವಾತ್ಮನಲ್ಲಿಯೂ ಪ್ರಯೋಗವಿದೆ, ಕ್ಷೇತ್ರಜ್ಞಕ್ಕೆ ಸಂವಾದಕ ವಾಕ್ಯವಿದೆ. ಆದ್ದರಿಂದ ಜೀವಾತ್ಮನಿಗೆ ಹೇಳುವುದರಲ್ಲಿ ವಿರೋಧವಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಒಂದೆರಡು ವಾಕ್ಯಗಳಲ್ಲಿ ಪರಮಾತ್ಮನ ವಿಷಯ ಹೇಳಿರ್ಬೋದು, ಆದರೆ ಇಲ್ಲಿ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಏತದ್ಯೋ ವೇತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಅನ್ನೋದು ಜೀವಾತ್ಮ ಅಂತ ಸ್ಪಷ್ಟ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ ಹೇಳಿರೋದು ಅಪಿ ಶಬ್ದದಿಂದ ಮೂರನೇವನನ್ನೇ ಹೇಳುತ್ತೆ, ಪರಮಾತ್ಮನನ್ನು. ಅವನಿಗೂ ಕ್ಷೇತ್ರಕ್ಕೂ ನಾನೇ ಆತ್ಮ, ಕ್ಷೇತ್ರಜ್ಞನಿಗೂ ನಾನೇ ಆತ್ಮ ಅನ್ನೋದು ಅಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಕ್ಷೇತ್ರಜ್ಞ ಅಂತ ಒಂದೆರಡು ಕಡೆ ಬೇರೆ ಪರಮಾತ್ಮನ ವಿಷಯ ಹೇಳಿದ್ರು ಕೂಡ ಈ ಕ್ಷೇತ್ರಜ್ಞ ಶಬ್ದಕ್ಕೆ ಇಲ್ಲಿ ಜೀವಾತ್ಮ ಪರವಾಗಿ ಅರ್ಥ ಮಾಡುವುದರಲ್ಲಿ ವಿರೋಧವಿಲ್ಲ ಅನ್ನೋದನ್ನು ವಾಸುದೇವಾತ್ಮಕ ಅನ್ಯಾವು ಕ್ಷೇತ್ರಂ ಎರಡು ಕೂಡ ಕ್ಷೇತ್ರವು ಕ್ಷೇತ್ರಜ್ಞವು ವಾಸುದೇವಾತ್ಮಕವೇ ಅನ್ನೋದನ್ನು ಆ ಪ್ರಮಾಣಗಳನ್ನೆಲ್ಲ ತೋರಿಸಿ ಅದಕ್ಕೆ ಮೇಲೆ ಬೇರೆ ಪ್ರಮಾಣಗಳನ್ನು ಎಲ್ಲ ಬ್ರಹ್ಮಾತ್ಮಕವೇ ಅನ್ನೋದಕ್ಕೆ ಇಂದ್ರಿಯಾಣಿ ಮನೋಬುದ್ಧಿ ಸತ್ವಂ ತೇಜೋಬಲಂ ಧೃತಿ ವಾಸುದೇವಾತ್ಮಕ ಅನ್ಯಾವು ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ. ಇಲ್ಲಿ ಜೀವಾತ್ಮನ ಪರವಾಗಿ ಸ್ಪಷ್ಟವಾಗಿ ಪ್ರಯೋಗವಿದೆ. ಅದು ಬೇರೆ ಕಡೆಯೂ ಕೂಡ ಅನೇಕ ಪ್ರಮಾಣಗಳನ್ನು ಅದನ್ನು ಮುಂದೆ ತೋರಿಸ್ತಾರೆ ಭಾಷ್ಯಕಾರರು. ಪ್ರತ್ಯೇಕಂ ಸಮುದಾಯವ ಮಮೇದಂ ಶಿರಃ, ಇದನ್ನು ಈಗ ಹೇಳ್ತಿದ್ದಾರೆ ಜಡಭರ್ತನ ಪ್ರಕರಣದಲ್ಲಿ. ಪ್ರತ್ಯೇಕಂ ಸಮುದಾಯೇನ ವಾ ಮಮ ಇದಂ ಶಿರಃ ಮಮ ಇದಂ ಪಾಣಿ ಮಮ ಇದಂ ಶರೀರಂ ತಿ ಕ್ಷೇತ್ರ ವೇದಿತೃತ್ವಾದ ಜೀವಸ್ಯ ಕ್ಷೇತ್ರಜ್ಞತ್ವಂ. ಪ್ರತ್ಯೇಕವಾಗಿಯೋ ಅಥವಾ ಸಮುದಾಯವಾಗಿಯೋ ಒಂದೊಂದನ್ನು ಇದು ನನ್ನ ಶಿರಸ್ಸು, ನನ್ನ ಕಾಲು, ನನ್ನ ಕೈ, ನನ್ನ ಶರೀರ ಅಂತ ಸಮುದಾಯದಲ್ಲಿಯೂ ಕೂಡ ಪ್ರತ್ಯೇಕವಾಗಿ ಒಂದೊಂದು ಅವಯವನ್ನು ಕೂಡ ಈ ಕ್ಷೇತ್ರವನ್ನೇ ಯಾರು ತಿಳಿತಾನೋ ಆದ್ದರಿಂದ ಅವನಿಗೆ ಕ್ಷೇತ್ರಜ್ಞ. ಪರಮಾತ್ಮನಿಗಾದರೂ ಇದಂ ಶರೀರಂ
ಅವನು ಹೇಗೆ ತಿಳಿತಾನೆ ಪರಮಾತ್ಮ ಅಂತ ಹೇಳಿದ್ರೆ, ಇದಂ ಶರೀರಂ ಏತತ್ ಕರ್ಮಾರಂಭಾಯ, ಈ ಶರೀರವು ಈ ಕರ್ಮದ ಫಲಗಳನ್ನು ಅನುಭವಿಸೋಕ್ಕೋಸ್ಕರ, ಏತತ್ ಕರ್ಮಫಲ ಭೋಗಾಯ, ಈ ಕರ್ಮಗಳನ್ನು ಆರಂಭಿಸಬೇಕು, ಈ ಕರ್ಮ ಫಲಗಳನ್ನು ಅನುಭವಿಸಬೇಕು. ಅವನ ಪೂರ್ವ ವಾಸನೆಗೆ ಅನುಗುಣವಾಗಿ ಕರ್ಮಗಳು ಫಲವನ್ನು ಕೊಡೋಕ್ಕೆ ಆರಂಭಿಸುತ್ತೆ. ಅದಕ್ಕೆ ಅನುಗುಣವಾದ ಶರೀರ ಬರುತ್ತೆ. ಆ ಶರೀರಕ್ಕೆ ಅನುಗುಣವಾದ ಕರ್ಮಗಳನ್ನು ಆರಂಭಿಸ್ತಾನೆ. ಈ ಕರ್ಮಗಳನ್ನು ಇವನು ಆರಂಭಿಸಬೇಕು, ಈ ಫಲಗಳನ್ನು ಅನುಭವಿಸಬೇಕು ಇತ್ಯಾದಿ. ಕ್ಷೇತ್ರಜ್ಞ ಯಾಥಾತ್ಮ್ಯ ವೇದಿತೃತ್ವೇನ ಪರಮಾತ್ಮನಿಗೆ. ಆದ್ದರಿಂದ ಪರಮಾತ್ಮನಿಗೆ ಇಲ್ಲಿ ಹೇಳಿರೋದು ಕ್ಷೇತ್ರಜ್ಞ ಶಬ್ದವು ಹೇಗೆ ಅಂತ ಹೇಳಿದ್ರೆ, ಯಾವ ಶರೀರವನ್ನು ಯಾವ ಜೀವಾತ್ಮರ ಜೊತೆ ಸೇರಿಸ್ಬೇಕು ಅನ್ನೋದು ಅವನ ಜ್ಞಾನ. ಆದರೆ ಜೀವಾತ್ಮನಿಗೆ ಹೇಗೆ ಅಂದರೆ, ಇದು ನನ್ನ ಶರೀರ, ಇದು ನನ್ನ ಕೈ, ಇದು ನನ್ನ ಕಾಲು, ಇಂತಹ ಒಂದು ಜ್ಞಾನ. ಕ್ಷೇತ್ರಜ್ಞ ವಿಷಯದಲ್ಲಿ ಜ್ಞಾನವು ಇಬ್ಬರಿಗೂ ಇದೆ. ಏತದ್ಯೋ ವೇತ್ತಿ ತಂ ಪ್ರಾಹುವು ಕ್ಷೇತ್ರಜ್ಞ ಇತಿ ತದ್ವಿಧ. ತಿಳಿಯೋವನು ಕ್ಷೇತ್ರಜ್ಞ, ಕ್ಷೇತ್ರಜ್ಞಂಚಾಪಿ ಮಾಂ ವಿಧಿ, ನನ್ನನ್ನು ಕ್ಷೇತ್ರಜ್ಞಾನ ತಿಳ್ಕೊ, ಅವನಿಗೂ ಆತ್ಮ ಆಗಿದ್ದೇನೆ. ಇಬ್ಬರೂ ಕ್ಷೇತ್ರವನ್ನು ತಿಳಿತಾರೆ ಅಂತ ಆಯಿತು. ಕ್ಷೇತ್ರಜ್ಞನು ಪರಮಾತ್ಮನು ಇಬ್ಬರು ಕ್ಷೇತ್ರವನ್ನು ತಿಳಿಯೋರು. ಜೀವಾತ್ಮ ಹೇಗೆ ತಿಳಿತಾನೆ ಅಂದರೆ, ಇದು ನನ್ನ ಶರೀರ, ಇದು ನನ್ನ ತಲೆ, ಇದು ನನ್ನ ಕೈ, ಈ ರೀತಿ ತಿಳಿತಾನೆ. ಪರಮಾತ್ಮ ಹೇಗೆ ತಿಳಿತಾನೆ ಅಂದರೆ, ಈ ಶರೀರವು ಈ ಜೀವಾತ್ಮನಿಗೆ ಈ ಕರ್ಮ ಆರಂಭಿಸೋದಕ್ಕೋಸ್ಕರ ಕೊಡ್ತಾ ಇದ್ದೀನಿ, ಈ ಕರ್ಮ ಫಲ ಅನುಭವಿಸೋದಕ್ಕೋಸ್ಕರ ಕೊಡ್ತಾ ಇದ್ದೀನಿ, ಈ ರೀತಿ ತಿಳಿಯೋನು. ಯಾಥಾತ್ಮ್ಯವನ್ನು ತಿಳಿಯೋದು ಪರಮಾತ್ಮನಿಗೆ ವೇದಿತೃತ್ವ. ಏತಚ್ಚ ಅವಯವಶಃ ಸಂಘಾತರೂಪೇಣ ಚ ಇದಮಹಂ ವೇದ್ಮಿ ಇತಿ ಯೋ ವೇತ್ತಿ ಇತಿ ಭಾಷ್ಯೇಣ. ಇದಂ ಅಹಂ ವೇತ್ತಿ ಇತಿ ಯಹ ವೇತ್ತಿ, ಯಹ ಅಸ್ಯ ಆತ್ಮನಃ ಕಾರಯಿತ ಇತಿ ಮನುವಚನೇನ ಜ್ಞಾಪಿತಂ. ಎರಡು ಪ್ರಮಾಣಗಳನ್ನು ಇಲ್ಲಿ ಇದಮಹಂ ವೇದ್ಮಿ ಅಂತ ಯಹ ವೇತ್ತಿ ಅನ್ನೋದು ಭಾಷೆಯಲ್ಲಿ ಹೇಳಿದ್ರು. ಯಾರು ಇದನ್ನು ನಾನು ತಿಳಿತೇನೆ ಅಂತ ತಿಳಿತಾನೋ ಅದನ್ನು ಜೀವಾತ್ಮರ ಅವಯವಶಃ ಸಂಘಾತ ರೂಪೇಣ, ಒಂದೊಂದಾಗಿಯೂ ಸಂಘಾತದಲ್ಲಿಯೂ, ಯಹ ಅಸ್ಯ ಆತ್ಮನಃ ಕಾರಯಿತ ಇತಿ ಮನುವಚನೇನ, ಇವರನ್ನ ಮಾಡಿಸುವನು ಅಂತ, ಪರಮಾತ್ಮನನ್ನು ಮಾಡಿಸುವನು ಕ್ಷೇತ್ರಜ್ಞ. ಆತ್ಮನಃ ಕಾರಯಿತ, ಇವನು ಕರ್ತ ಆಗ್ತಾನೆ, ಅವನು ಕಾರಯಿತ ಆಗ್ತಾನೆ. ಆದ್ದರಿಂದ ಕ್ಷೇತ್ರಜ್ಞತ್ವ ಅನ್ನೋದು ಇಬ್ಬರಿಗೂ ಕೂಡ ಹೇಳಬಹುದು. ಆದರೆ ಅವನ ಕ್ಷೇತ್ರಜ್ಞತ್ವವು ಈ ರೂಪವಾಗಿದೆ, ಜೀವಾತ್ಮನ ಕ್ಷೇತ್ರಜ್ಞತ್ವ ಬೇರೆ ರೂಪದಲ್ಲಿದೆ. ಇವನು ಶರೀರವನ್ನು ಅವಯವಶಃ ಅಥವಾ ಸಂಘಾತ ರೂಪದಲ್ಲಿ ತಿಳಿತಾನೆ ಜೀವಾತ್ಮ. ಪರಮಾತ್ಮನು ಅದು ಯಾವ ಪ್ರಯೋಜನಕ್ಕಾಗಿ ಇವನು ಕೊಡ್ತಾ ಇದ್ದೀನಿ ಈ ಶರೀರ, ಏನೇನು ಫಲ ಅನುಭವಿಸೋಕ್ಕೋಸ್ಕರ, ಆ ರೀತಿ ಅವನು ತಿಳಿತಾನೆ. ಅದರಿಂದ ಇಬ್ಬರಿಗೂ ಕ್ಷೇತ್ರಜ್ಞ ಅಂದರೆ ಕ್ಷೇತ್ರಂ ಜಾನಾತಿ ಕ್ಷೇತ್ರಜ್ಞ, ಅವರಿಬ್ಬರಿಗೂ ಕೂಡ ಅದು ವಿರೋಧವಿಲ್ಲದೆ ಅರ್ಥ ಮಾಡ್ಬೋದು. ಪ್ರಮಾಣಗಳಲ್ಲಿ ಹಾಗೆ ಅರ್ಥ ವ್ಯವಸ್ಥೆ ಮಾಡಬೇಕು. ಏವಂ ಉಪದ್ರಷ್ಟೃತ್ವಮಪಿ ಜೀವಸ್ಯ, ಉಪದ್ರಷ್ಟ ಅಂತ ಹೇಳಿದೆ, ಉಪದ್ರಷ್ಟ ಹನುಮಂತಾಚ ಅಂತ ಮುಂದೆ ಬರುತ್ತೆ ಇಲ್ಲಿಯೇ ಮುಂದಿನ ಶ್ಲೋಕದಲ್ಲಿ. ಅಂದರೆ ಅವನು ತಿಳಿಯವನು, ನೋಡ್ತಾನೆ, ತಿಳಿತಾನೆ ಅನ್ನುವ ಅರ್ಥದಲ್ಲಿ. ಅವನಿಗೆ ಉಪದ್ರಷ್ಟೃತ್ವ ಅಂತ ಹೇಳೋದು ಸ್ವಶರೀರ ಮಾತ್ರಂ ಪ್ರತಿ, ತನ್ನ ಶರೀರ ವಿಷಯದಲ್ಲಿ ತಿಳಿತಾನೆ ಅಷ್ಟೇ ಅವನು, ಇದು ನನ್ನ ಕೈ ಮೊದಲಾದದ್ದಾಗಿ. ಪರಮಾತ್ಮನಿಗೆ ಸರ್ವಚೇತನಾಚೇತನಾನ್ ಪ್ರತಿ ಉಭಯೋ ಉಪದೃಷ್ಟತ್ವಂ ಅವಿರುದ್ಧಂ. ಇಬ್ಬರೂ ಕೂಡ ಉಪದ್ರಷ್ಟಾರರೇ, ಇಬ್ಬರೂ ನೋಡ್ತಾರೆ. ಆದರೆ ಇವನ ಶರೀರವನ್ನು ಇವನು ಹೇಗೆ ನೋಡ್ತಾನೆ, ಹೇಗೆ ತಿಳ್ಕೊತಾನೆ, ನನ್ನ ಶರೀರ ಅನ್ನೋ ಶರೀರಕ್ಕೆ ಸೀಮಿತ ಇವನ ಜ್ಞಾನ. ಪರಮಾತ್ಮನಿಗೆ ಎಲ್ಲ ಚೇತನರಲ್ಲಿಯೂ ಕೂಡ ಉಪದ್ರಷ್ಟತ್ವವಿದೆ. ಆದ್ದರಿಂದ ತಾನ ಕಸ್ಯಾಪಿ ಪ್ರಮಾಣಸ್ಯ ವಿರೋಧ, ಯಾವ ಪ್ರಮಾಣಕ್ಕೂ ವಿರೋಧವಿಲ್ಲ. ಒಂದು ಕಡೆ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಅದಕ್ಕೆ ವಿರೋಧ ಬರೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಸ್ವರೂಪ ವೈವಿಧ್ಯಸ್ಯ ಛಂದೋಭಿಹೀತಿ ಬಹುವಚನೇನ ಲಾಭಾತ್ ವಿವಿಧ ಶಬ್ದ. ಛಂದೋಭಿಹಿ ಅಂತ ಹೇಳಿರೋದ್ರಿಂದ ಛಂದಸ್ಸುಗಳಿಂದ, ವೇದಗಳಿಂದ ಸ್ವರೂಪದಲ್ಲಿ ವೈವಿಧ್ಯವಿದೆ ಅನ್ನೋದು ತಿಳಿದು ಬರುತ್ತೆ. ವಿವಿಧ ಶಬ್ದ ಪ್ರಕೃತ ಪ್ರತಿಪಾದ್ಯ ಪ್ರಕಾರ ವೈವಿಧ್ಯಕರ ಪೃಥಗ್ ವಿಧೈ, ಬೇರೆ ಬೇರೆ ವಿಧಗಳಲ್ಲಿ ಇರುವಂತಹವರು. ಪೃಥಗ್ಭೂತಾ ವಿಧಾ ಪ್ರತಿಪಾದ್ಯ ಪ್ರಕಾರ ಯೇಷಾಮಿತಿ ವಿಗ್ರಹ. ಪ್ರತಿಪಾದ್ಯವಾದ ಪ್ರಕಾರಗಳು ಅನೇಕ ವಿಧವಾಗಿದೆ. ಪೃಥಕ್ ಛಂದೋಭಿಹಿ ಬಹುಧಾ ಪೃಥಕ್ ಅಂತ ಹೇಳಿದಾಗ ಪೃಥಕ್ ವಿಧಗಳು ಬೇಕಾದಷ್ಟು ಪ್ರಕಾರಗಳು ಅವರಿಗೆ
ಇಲ್ಲಿ ನನಗೆ ತೋರಿದ್ದೊಂದು ಹೇಳೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಅನ್ಮ್ಯೂಟ್ ಮಾಡಿದ್ದೆ. ಹೇಳಿ ಹೇಳಿ ಹೇಳಿ. ಅಂದ್ರೆ ಈ ಶರೀರದಲ್ಲಿ ಜೀವಾತ್ಮನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ ಅಲ್ವಾ? ಹೌದು, ಅದರಿಂದ ಶರೀರ ಅನ್ನೋದು ಒಂದು ರೀತಿ ಬ್ರಹ್ಮಾತ್ಮಕವೂ ಆಯ್ತು. ಇಬ್ರಿಗೂ ಪರಮಾತ್ಮಕವೇ. ಕ್ಷೇತ್ರಜ್ಞಾನ, ಹೌದು ಆ ಇಬ್ರಿಗೂ ಹೌದು ಕ್ಷೇತ್ರಜ್ಞ ಅನ್ನೋದು ಅನ್ವಯಿಸುತ್ತೆ. ಆದ್ರೆ ಹೌದು ಜೀವನ ಕ್ಷೇತ್ರಜ್ಞತ್ವ ಫಲ ಅನುಭವಿಸೋದ್ರಲ್ಲಿದೆ. ಆದ್ರೆ ಭಗವಂತಂದು ಏನು ಅಂದ್ರೆ, ಆ ಜೀವನ್ಗೂ ಅವನು ಕ್ಷೇತ್ರಜ್ಞ ಆಗಿದ್ದಾನೆ, ಅವನು ಬರೀ ಸಾಕ್ಷಿಭೂತನಾಗಿ ಇದಾನೆ ಅಂತ ಹಾಗೆ ಅರ್ಥ ಮಾಡ್ಕೋಬೋದಲ್ವಾ? ಅವನು ಪ್ರಕಾಶಿಸ್ತಾ ಇದ್ದಾನೆ. ಹಾ ಹೌದು, ಅಭಿಚಾಕಶೀತಿ ಅಂದ್ರೆ ಪ್ರಕಾಶಿಸ್ತಾ ಇದ್ದಾನೆ. ಅವನು ಇವನು ಆದ್ರೆ ಅವನ ಇವನು ಅನುಭವಿಸ್ತಾ ಫಲಾನ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ. ಅನುಭವಿಸ್ತಾ ಇದ್ದಾನೆ. ಆದ್ರೆ ಮತ್ತೆ ಅವರಿಬ್ರು ಸ್ವಭಾವವನ್ನು ಒಂಥರ ಜ್ಞಾನಾತ್ಮಕವೇ. ಹೌದು ಜೀವಾತ್ಮ ಹೌದು ಪರಮಾತ್ಮ. ಇಬ್ಬರು ಸರಿ, ಜ್ಞಾನ ಥ್ಯಾಂಕ್ ಯು. ಸ್ವರೂಪರೇ. ಆದ್ರೆ ಕ್ಷೇತ್ರಜ್ಞ ಅನ್ನೋ ಶಬ್ದಕ್ಕೆ ಅರ್ಥ ಹೇಳುವಾಗ, ಕ್ಷೇತ್ರಂ ಜಾನಾತಿ ಅಂತ ಹೇಳುವಾಗ ಕ್ಷೇತ್ರವನ್ನು ತಿಳಿತಾನೆ ಅನ್ನೋ ಅರ್ಥ ಬರುತ್ತೆ. ಹಾ ಹೌದು, ಕ್ಷೇತ್ರವನ್ನು ಹೇಗೆ ತಿಳಿತಾನೆ ಅನ್ನೋದನ್ನ ಇಲ್ಲಿ ದೇಶಕರು ವಿವರಿಸುದು. ವ್ಯತ್ಯಾಸ ಇದೆ. ಜೀವಾತ್ಮ ತಿಳಿಯೋದು ಇದು ನನ್ನ ಶರೀರ, ನನ್ನ ಕೈ ಅಂತ ತಿಳಿತಾನೆ ಕ್ಷೇತ್ರವನ್ನ, ಶರೀರವನ್ನ. ಭೋಕ್ತಾ ತರನೇ ಪರಮಾತ್ಮ ತಿಳಿತಾನೆ ಇವನು, ಭೋಕ್ತಾ ಪರಮಾತ್ಮ ತರ ಈ ತಿಳಿತಾನೆ. ಜೀವಾತ್ಮನಿಗೆ ಪರಮಾತ್ಮ ಹೇಗೆ ತಿಳಿತಾನೆ ಅಂದ್ರೆ, ಈ ಜೀವಾತ್ಮನಿಗೆ ಈ ಪ್ರಯೋಜನಕ್ಕೋಸ್ಕರ ಈ ಶರೀರ ಅಂತ ತಿಳಿತಾನೆ. ಯಾಥಾತ್ಮ್ಯ ಪರಮಾತ್ಮ ಸಾಕ್ಷಿ ತರ ತಿಳಿತಾನೆ. ನಾನ್ ಸಾಕ್ಷಿ ಸಾಕ್ಷಿ ಅಂತ ಅಂತ ತಿಳಿತಾನೆ. ಸಾಕ್ಷಿ ಅಂತ ಹೇಳಲ್ಲ, ಆದ್ರೆ ಅದೇ ಅಲ್ಲ, ಆದ್ರೂನು ಇದ್ದ ಅರ್ಥನಲ್ಲಿ. ಹೌದು, ಉಪದ್ರಷ್ಟ ಅನ್ನೋದು ಸಾಕ್ಷಿ ಅಂತ ಅರ್ಥವೇ, ಆಕ್ಚುಲಿ ನೋಡ್ತಾನೆ ಅಂತಾನೆ ಅರ್ಥ. ಆದ್ರೆ ಸಾಕ್ಷಿ ಅವನು ಅಂದ್ರೆ ಅವನ ಜಾನಾತಿ, ಅನುಭವಿಸಲ್ಲ ಕೇಳಿಸ್ಕೊಳ್ಳೋಣ ಪೂರ್ತಿ. ಅವನ ಆದ್ರೆ ಅನುಭವಿಸಲ್ಲ ಜಾನಾತಿ ಅನ್ನೋ ಅಂತ ಅರ್ಥದಲ್ಲಿ ಹೇಳಿದೆ. ಸರಿ, ಅದು ಕರೆಕ್ಟು. ಆದ್ರೆ ಇಲ್ಲಿ ದೇಶಕರು ವಿವರಿಸಿರೋದು ಜಾನಾತಿ ಅನ್ನೋ ಶಬ್ದಕ್ಕೆ ಹೇಗೆ ಅಂತ ಅರ್ಥ ಮಾಡಬೇಕು ಅಂತ. ಇದು ಇದು ವಿಷಯ ಅರ್ಥವಾಯ್ತು. ಆದ್ರೆ ನನಗೆ ಅರ್ಥವಾಗಿದ್ದನ್ನ ತಿಳಿಸ್ಬೇಕು ಅಂತ ಹೊರ್ತು ಅದಕ್ಕೋಸ್ಕರ ಹೇಳಿದೆ. ಒಳ್ಳೆ ಕೆಲಸ, ಕರೆಕ್ಟ್, ಸರಿನೇ ನೀವು ಹೇಳಿ ಸರಿ. ಆಮ್ನಾಯ ಛಂದಸಾಂ ದಂಡ ಇತ್ಯಾದಿ ಪ್ರಯೋಗ ಛಂದೋ ಶಬ್ದ ವೇದಪರ. ಅದಕ್ಕೆ ಪರ್ಯಾಯ ಪದಗಳು ಅಂತ ಹೇಳ್ತೀರಾ. ಆಮ್ನಾಯ ಅಂದ್ರೆ ವೇದ, ಛಂದಸ್ಸು ವೇದ ಪರವಾಗಿದೆ ಅನ್ನೋದನ್ನ ಗಾಯತ್ರಿ ಗಾಯತ್ರಿ ಮಂತ್ರ ಛಂದಸ್ಸಲ್ಲಿ ಹೇಳಲ್ಪಟ್ಟಿಲ್ಲ. ಆದ್ದರಿಂದ ವೇದ ಅನ್ನುವ ಅರ್ಥ. ಛಂದೋಭಿಹಿ ಬಹುಭಿಹಿ ಗೀತಂ ಬಹುಧಾ ಗೀತಂ ಅಂತ ಹೇಳಿದಾಗ ಛಂದಸ್ ಅನ್ನೋದು ವೇದ ಶಬ್ದಕ್ಕೂ, ವೇದಕ್ಕೂ ಆಮ್ನಾಯಗಳಿಗೂ ಛಂದಸ್ ಅನ್ನುವ ಪ್ರಯೋಗವಿದೆ ಅನ್ನೋದನ್ನ ತೋರಿಸ್ತಾರೆ. ಪೃಥಕ್ ಶಬ್ದಸ್ಯ ಋಷಿಭಿಃ ಉಕ್ತಾತ್ ಪೃಥಕ್ತ್ವ ಪರತ್ವ ಭ್ರಮವಿದಾಸಾಯ ಛಂದೋಭಿಃ. ಇಲ್ಲಿ ಋಷಿಭಿರು ಬಹುಧಾ ಗೀತಂ ಛಂದೋಭಿಶ್ಚ ಪೃಥಕ್ ಅಂತ ಹೇಳಿದಾಗ, ಶ್ಲೋಕದಲ್ಲಿ ಹೇಳುವಾಗ ಪೃಥಕ್ ಅನ್ನುವ ಶಬ್ದಕ್ಕೆ ಹೇಗೆ ಅರ್ಥ ಮಾಡೋದು? ಛಂದೋಭಿಹಿ ವಿವಿಧೈಹಿ ಪೃಥಕ್, ಬೇರೆ ಬೇರೆ ಛಂದಸ್ಸುಗಳು ಬೇರೆ ಬೇರೆಯಾಗಿ ಅಂತ ಹೇಳಿದ್ರೆ ಬೇರೆ ಬೇರೆ ಅರ್ಥದಲ್ಲಿಯೇ ಅಂತಾನು ಅರ್ಥ ಮಾಡ್ಬೋದು. ಅಲ್ಲಿ ಪೃಥಕ್ ಅಂತ ಹೇಳಿದ್ರೆ, ಛಂದೋಭಿಹಿ ವಿವಿಧೈಹಿ ಪೃಥಕ್ ಅಂತ ಹೇಳಿದ್ರೆ ಬೇರೆ ಬೇರೆ, ಪೃಥಕ್ತ್ವ ಪರತ್ವ ಅಲ್ಲ, ಆ ರೀತಿ ಅರ್ಥವಲ್ಲ. ದೇಹಾತ್ಮನೋ ಸ್ವರೂಪಂ ಪೃಥಕ್ ಗೀತಂ ಅಂತ ಅರ್ಥ. ದೇಹ ಮತ್ತು ಆತ್ಮರಗಳ ಸ್ವರೂಪಗಳು ಬೇರೆ ಬೇರೆ ಪ್ರಕಾರಗಳು, ಅವುಗಳ ಬೇರೆ ಬೇರೆ ಪ್ರಕಾರಗಳು ಹೇಳಲ್ಪಟ್ಟಿದೆ ಅಂತ ಅರ್ಥ. ವಿವಿಧೈಹಿ ಪೃಥಕ್ ಅಂತ. ಹಂಗಾದ್ರೆ ಪರಸ್ಪರ ವಿಲಕ್ಷಣಂ ಗೀತಂ, ದೇಹವೇ ಬೇರೆ ಆತ್ಮನೇ ಬೇರೆ, ಈ ರೀತಿ ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿದೆ ಅನ್ನೋದನ್ನ ಅರ್ಥ ಸ್ಪಷ್ಟಪಡಿಸ್ತಾರೆ. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಛಂದೋಭಿಹಿ ಬಹುಧಾ ಪೃಥಕ್ ಅಂತ ಹೇಳಿದ್ರೆ, ಬೇರೆ ಬೇರೆ ಅಂತ ಹೇಳಿದ್ರೆ ಏನರ್ಥ? ಒಬ್ಬೊಬ್ಬ ಋಷಿ ಒಂದೊಂದು ಥರ ಹೇಳಿದ್ದಾರೆ, ಒಬ್ಬ ಋಷಿ ದೇಹ ಜ್ಞಾನಾತ್ಮಕ ಅಂತ ಯಾರಾದರೂ ಹೇಳಿದ್ದಾರೆಯೇ, ಈ ರೀತಿ ಅರ್ಥ ಬರ್ಬೋದು. ಬೇರೆ ಬೇರೆಯಾಗಿ ಹೇಳಿದ್ದಾರೆ ಅಂದರೆ, ವಿವಿಧವಾಗಿ ಅಂದರೆ ಪೃಥಕ್ ಅರ್ಥನೇ ಬೇರೆ ಬೇರೆಯಾಗಿ ಹೇಳಿದ್ದಾರೆಯೇ ಅಂತ ಹಾಗಲ್ಲ. ಎಲ್ಲರ ವಿಷಯದಲ್ಲಿಯೂ ದೇಹದ ಆತ್ಮನ ವಿಷಯದ ಸ್ವರೂಪ ಒಂದೇ, ಆದರೆ ಅವೆರಡು ಬೇರೆ ಬೇರೆ ಅನ್ನೋದು ಒಂದು ವಿಷಯ. ದೇಹವೇ ಬೇರೆ, ಆತ್ಮನೇ ಬೇರೆ, ಇದನ್ನ ಅನೇಕವಾಗಿ ಹೇಳಿದ್ದಾರೆ, ಅದರ ಪ್ರಕಾರಗಳನ್ನೆಲ್ಲ ಹೇಳಿದ್ದಾರೆ. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ ವೇದದಲ್ಲಿಯೇ. ತದ್ಯಥಾ, ಇದು ಕೌಶಿಕಿ ಉಪನಿಷತ್ತು. ರಥಸ್ಯ ಅರೇಷು ನೇಮಿಹಿ ಅರ್ಪಿತ ನಾಭೌ ಅರಾಹ ಅರ್ಪಿತಾಃ ಏವಮೇವ ಏತಾಃ ಭೂತಮಾತ್ರಾಃ ಪ್ರಜ್ಞಾಮಾತ್ರಾಸು ಅರ್ಪಿತಾಃ ಪ್ರಜ್ಞಾಮಾತ್ರಾಃ ಪ್ರಾಣೇ ಅರ್ಪಿತಾಃ. ಒಂದು ರಥಚಕ್ರದ ದೃಷ್ಟಾಂತವನ್ನು ಕೊಟ್ಟು, ರೂಪಕವನ್ನು ಕೊಟ್ಟು, ಇಲ್ಲಿ ರಥದ ಒಂದು ಹೊರಗಡೆ ಭಾಗ ಇದೆ, ಅದು ರಥ ಅಂತ ಹೇಳಲ್ಪಡುತ್ತೆ. ರಥದ ಹೊರಗಡೆಯ ಹೊರಮೈ, ಅದು ಸರ್ಕಂಫರೆನ್ಸ್ ಅಂತ ಹೇಳೋದು. ಅರಾಹ ಅಂತ ಹೇಳಿದ್ರೆ ಸ್ಪೋಕ್ಸ್, ಅದ್ರ ಮಧ್ಯದಲ್ಲಿರುವ ಕಡ್ಡಿಗಳು.
ನಾಭಿ ಅಂದರೆ ಮಧ್ಯಭಾಗದ ಗುಂಪ, ಅದುವೇ ಆಧಾರ. ಆ ನಾಭಿಯನ್ನು ರಥದ ಹೊರಮೈಯನ್ನು ಸೇರಿಸುವುದು ಆ ಕಡ್ಡಿಗಳು ಅರಾಹ ಅಂತ ಹೇಳಲ್ಪಟ್ಟಿದೆ. ಅರೈ ಅಂತ ಅದು. ಈ ಮೂರು ಒಂದು ದೃಷ್ಟಾಂತವನ್ನು ಕೊಟ್ಟು ರೂಪಕವನ್ನು ರಥಚಕ್ರದಲ್ಲಿ ಹೇಗೆ ಮಧ್ಯದ ಒಂದು ನಾಭಿ ಇದನ್ನೆಲ್ಲ ಅದೆಲ್ಲ ಆಧಾರವಾಗಿದೆ ಅದಕ್ಕೆ. ಆ ಕಡ್ಡಿಗಳಿಗೂ ಹೊರಮೈಗೂ ಎರಡಕ್ಕೂ ಆಧಾರವಾಗಿರೋದು ನಾಭಿ. ಆ ನಾಭಿಯನ್ನು ಪರಮಾತ್ಮ ಅಂತ ಹೇಳಿ, ಅರೆಗಳೆಲ್ಲ ಕೂಡ ಜೀವಾತ್ಮರು, ಹೊರಗಿನ ಮೈ ಅನ್ನೋದು ಪಂಚಭೌತಿಕವಾದ ಶರೀರ. ಈ ರೀತಿ ಒಂದು ರೂಪಕವು ಹೇಳಲ್ಪಟ್ಟಿದೆ. ರಥಸ್ಯ ಅರೇಷು ನೇಮಿಹಿ ಅರ್ಪಿತ. ಮತ್ತೆ ನಾಭೌ ಅರಾಹ ಅರ್ಪಿತಾಹ, ನಾಭಿಯಲ್ಲಿದೆ ಅಂದರೆ ಅದರ ಆಧಾರದಲ್ಲಿದೆ ಅಂತ ಅರ್ಥ. ಏವಮೇವ ಏತಃ, ಏಕೆಂದರೆ ಅರೆಗಳಿಲ್ಲ ಅಂದರೆ ಹೊರಗಡೆ ಮೈ ನಿಲ್ಲೋದಿಲ್ಲ, ನಾಭಿ ಇಲ್ಲ ಅಂದರೆ ಎರಡೂ ನಿಲ್ಲೋದಿಲ್ಲ. ಆ ನಾಭಿಯ ಆಧಾರದಲ್ಲಿ ಎರಡೂ ಇದೆ. ಕೌಶಿತಿಕ ಉಪನಿಷತ್ತು ಈ ರೀತಿ ಹೇಳುತ್ತೆ. ಭೂತ ಮಾತ್ರ ಅನ್ನೋದು ಪಾಂಚಭೌತಿಕವಾದ ಶರೀರವನ್ನು ತಿಳಿಸುತ್ತೆ. ಪ್ರಜ್ಞಾ ಮಾತ್ರ ಅನ್ನೋದು ಜೀವಾತ್ಮನನ್ನು ತಿಳಿಸುತ್ತೆ. ಪ್ರಾಣ ಅನ್ನೋ ಶಬ್ದ ಪರಮಾತ್ಮನನ್ನು ತಿಳಿಸುತ್ತೆ. ಭೂತ ಮಾತ್ರ ಪ್ರಜ್ಞಾ ಮಾತ್ರಾಸು ಅರ್ಪಿತಾ ಅಂದರೆ ಅವುಗಳ ಆಧಾರದಲ್ಲಿದೆ. ಪ್ರಜ್ಞಾ ಮಾತ್ರ ಪ್ರಾಣೇ ಅರ್ಪಿತಾ. ಈ ಒಂದು ಪ್ರಮಾಣವು ಕೂಡ ಇದನ್ನು ಬೇರೆ ಬೇರೆ ಸ್ವರೂಪ ವಿಲಕ್ಷಣವಾದದ್ದು, ಇದನ್ನೆಲ್ಲ ಒಂದರೊಂದು ಯಾವುದು ಆಧಾರ ಇದೆಲ್ಲ ತಿಳಿಸುತ್ತೆ. ಏಷಮೇ ಆತ್ಮ ಅಂತರ್ಹೃದಯ, ನನ್ನ ಹೃದಯದ ಒಳಗಡೆ ಇದ್ದಾನೆ ಆತ್ಮ. ಏತಂ ಇತಃ ಪ್ರೇತ್ಯ ಅಭಿಸಂಭವಿತ ಅಸ್ಮಿ. ಇತಃ ಪ್ರೇತ್ಯ ಅಂದರೆ ಶರೀರದಿಂದ ಹೊರಟು ಅಂತ ಅರ್ಥ. ಇತಃ ಶರೀರವೇ ಬೇರೆ, ಅದರಿಂದ ಹೊರಡುವಂತಹ ಜೀವಾತ್ಮನೇ ಬೇರೆ. ಅಭಿಸಂಭವಿತ ಅಂತ ಹೇಳಿದ್ರೆ ಏತಂ, ಇವನನ್ನು ಹೋಗಿ ಇದರನ್ನು ಬಿಟ್ಟು ಅವನನ್ನು ಹೋಗಿ ಸೇರ್ತೇನೆ ಅಂದರೆ, ಹೋಗೋವನು ಬೇರೆ, ಯಾರನ್ನು ಹೋಗಿ ಸೇರ್ತಾನೋ ಅವನು ಬೇರೆ, ಯಾವುದನ್ನು ಬಿಟ್ಟು ಹೋಗ್ತಾನೋ ಅದು ಬೇರೆ. ಶರೀರವು ಆತ್ಮನು ಪರಮಾತ್ಮನು ಬೇರೆ ಬೇರೆ. ಆತ್ಮ ಅಂತರ್ಹೃದಯ, ಆತ್ಮನಾಗಿದ್ದಾನೆ ಅನ್ನೋದು ತಿಳಿಸುತ್ತೆ. ಅಂತರ್ಹೃದಯ ಅನ್ನೋದು ಕೂಡ ಹೃದಯದ ಒಳಗಡೆ ಇದ್ದಾನೆ ಅನ್ನೋದು ಕೂಡ, ಇದೆಲ್ಲವೂ ಕೂಡ ಕ್ಷೇತ್ರಜ್ಞ ಪರಮಾತ್ಮನ ಸ್ವರೂಪವನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಬೇರೆ ಬೇರೆಯಾಗಿ. ದಿವ್ಯೋ ಹಿ ಅಮೂರ್ತಃ ಪುರುಷಃ ಸಭಾಖ್ಯಾಭ್ಯಂತರಃ ಅಜಃ ಅಪ್ರಾಣಃ ಅಮನಃ ಶುಭ್ರಃ ಅಕ್ಷರಾತ್ ಪರತಃ ಪರಃ. ಪರಮಾತ್ಮನ ಸ್ವರೂಪ ಇಲ್ಲಿ ಹೇಳಲ್ಪಡುತ್ತೆ. ದಿವ್ಯ ಅಮೂರ್ತಃ, ಸೂಕ್ಷ್ಮನಾದವನು ಅಂತ ಕರ್ಮ ಪ್ರಾಕೃತ ಚಕ್ಷುಸಿಗೆಲ್ಲ ಕಂಡು ಬರದೇ ಇರೋವನು. ದಿವ್ಯ ಅಂತ ಹೇಳಿದೆ, ಅವನು ಅಪ್ರಾಕೃತನಾದವನು. ಪುರುಷ ಶಬ್ದಿತನಾದವನು. ಬಾಹ್ಯಾಭ್ಯಂತರ, ಹೊರಗಡೆ ಒಳಗಡೆ ಎಲ್ಲವೂ ಕೂಡ ಅವನು ವ್ಯಾಪಿಸಿದ್ದಾನೆ. ಯಾವುದು ಹೊರಗಡೆ ಒಳಗಡೆ ಅನ್ನೋದು ಇಲ್ಲ, ಮಧ್ಯದಲ್ಲಿ ಅವನಿಗೆ ಮಾರ್ಜಿನ್ ಅನ್ನೋದು ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ. ಅಜಃ, ಅವನು ಅಪ್ರಾಣ, ಪ್ರಾಕೃತವಾದ ಅಪ್ರಾಣ ಮನಸ್ಸೆಲ್ಲ ಇಲ್ಲ ಅವನಿಗೆ. ಅಮನಾಹ, ಶುಭ್ರ, ಪವಿತ್ರಾಣಾಂ ಪವಿತ್ರ ಅಂತ ಹೇಳಲ್ಪಟ್ಟವನು. ಅಕ್ಷರಾತ್ ಪರತಃಪರ, ಅಕ್ಷರ ಅಂದರೆ ಪ್ರಕೃತಿ, ಅದಕ್ಕಿಂತ ಪರವಾದದ್ದು ಜೀವಾತ್ಮ, ಅದಕ್ಕಿಂತ ಪರವಾದವನು ಪರಮಾತ್ಮ. ಅಕ್ಷರಾತ್ ಪರತಃ ಪರಃ. ಮುಂಡಕೋಪನಿಷತ್ತು. ಮೂರು ಪದಾರ್ಥಗಳು ಬೇರೆ ಬೇರೆ, ಶರೀರ ಅಕ್ಷರ ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಅದಕ್ಕಿಂತ ಪರತನಾದವನು ಜೀವಾತ್ಮ, ಅದಕ್ಕಿಂತ ಪರನಾದವನು ಪರಮಾತ್ಮ. ಸಕಾರಣಂ ಕರಣಾಧಿಪಾಧಿಪ, ಶ್ವೇತಾಶ್ವತರು ಹಾಗೆ. ಕರಣ ಅಂದರೆ ಇಂದ್ರಿಯ, ಇಂದ್ರಿಯಗಳಿಗೆ ಅಧಿಪನಾದವನು ಜೀವಾತ್ಮ, ಅದಕ್ಕೆ ಅಧಿಪನಾದವನು ಪರಮಾತ್ಮ. ಮೂರರ ಇದುವೇ ಇಲ್ಲಿ ಛಂದೋಭಿಹಿ ಬಹುಧ ವಿವಿಧೈಹಿ ಪೃಥಕ್ಕಾಗಿ ಹೇಳಲ್ಪಟ್ಟಿದೆ. ಶರೀರವೇ ಬೇರೆ, ಜೀವಾತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವ, ಇದನ್ನು ಸ್ಪಷ್ಟವಾಗಿ ಇದೆ. ಭೋಕ್ತಾ ಭೋಗ್ಯಂ ಪ್ರೇರಿತ ಹೇಳಿ, ಪ್ರಕೃತಿ ಭೋಗ್ಯ, ಜೀವಾತ್ಮ ಭೋಕ್ತ, ಪರಮಾತ್ಮ ಪ್ರೇರಿತ. ಅವನ ಒಂದು ಅನುಗ್ರಹದಿಂದಲೇ ಇವನು ಮೋಕ್ಷವನ್ನು ಪಡೆದುಕೊಳ್ತಾನೆ, ಅವನ ಉಪಾಸನೆಯಿಂದ. ಇದೆಲ್ಲವೂ ಕೂಡ ಏವಂ ಋಕ್ಸಾಮ ಅಥರ್ವಸು, ಈ ರೀತಿ ಋಗ್ವೇದ ಸಾಮವೇದ ಅಥರ್ವೇದಗಳಲ್ಲೆಲ್ಲ ಅನೇಕ ಹೇಳಲ್ಪಟ್ಟಿದೆ. ಬ್ರಹ್ಮಸೂತ್ರಗಳಲ್ಲಿ ಬ್ರಹ್ಮಸೂತ್ರ ಇತ್ಯತ್ರ ಲುಪ್ತ ಷಷ್ಠಿ ಅರ್ಥ ಸಂಬಂಧ ಪ್ರತಿಪಾದಕತ್ವಂ ಇತಿ ಅಭಿಪ್ರೇತ್ಯ ಸೂತ್ರಪದೈಃ ಇತ್ಯತ್ರ ಷಷ್ಠಿ ಸಮಾಸ ಭ್ರಮಂ ವಾರಯತಿ ಪ್ರತಿಪಾದನ ಸೂತ್ರಾಖ್ಯೈಃ ಪದೈಃ. ಬ್ರಹ್ಮಸೂತ್ರ ಪದೈಃ ಅಂತ ಹೇಳಿದ್ರೆ, ಬ್ರಹ್ಮಸೂತ್ರ ಪದೈಃ ಅಂತ ಹೇಳಲ್ಲಿ ಅಲ್ಲಿ ಬ್ರಹ್ಮಸೂತ್ರ ಅಷ್ಟೇ ಹೇಳಿರೋದು. ಬ್ರಹ್ಮಸೂತ್ರ ಪದೈಃ, ಬ್ರಹ್ಮಸೂತ್ರಗಳ ಪದಗಳಿಂದ ಅಂತ ಅರ್ಥ. ಬ್ರಹ್ಮಸೂತ್ರಗಳ ಪದಗಳಿಂದ ಅಂತ ಅರ್ಥ ಮಾಡಿದ್ರೆ ಆ ರೀತಿ ಅರ್ಥವಲ್ಲ. ಬ್ರಹ್ಮನನ್ನು ಪ್ರತಿಪಾದಿಸುವ ಸೂತ್ರ ಅನ್ನುವರ ಅವುಗಳ ಪದಗಳಿಂದ ಅಂತ ಅರ್ಥ.
ಸೂತ್ರ ಅಂತ ಹೇಳಲ್ಪಡುವ ಪದಗಳಿಂದ. ಬ್ರಹ್ಮನನ್ನು ಪ್ರತಿಪಾದಿಸುವ ಪದಗಳು, ಆ ಪದಗಳಿಗೆ ಸೂತ್ರ ಅಂತ ಹೆಸರು. ಬ್ರಹ್ಮನನ್ನು ಪ್ರತಿಪಾದಿಸುವ ಪದಗಳಿಗೆ ಸೂತ್ರ ಅಂತ ಹೆಸರು. ಅದರಿಂದ ಸೂತ್ರಾಖ್ಯೈಹಿ, ಸೂತ್ರ ಅನ್ನುವ ಹೆಸರನ್ನು ಉಳ್ಳದು. ಆಖ್ಯ ಅಂದರೆ ಹೆಸರು. ಸೂತ್ರಾಖ್ಯೈಹಿ ಪದೈಹಿ, ಸೂತ್ರ ಅನ್ನುವ ಹೆಸರನ್ನುಳ್ಳ ಪದಗಳು ಯಾರನ್ನ ಪ್ರತಿಪಾದನೆ ಮಾಡುತ್ತೆ? ಅದು ಅಂದ್ರೆ ಬ್ರಹ್ಮ ಪ್ರತಿಪಾದನ ಸೂತ್ರಾಖ್ಯೈಹಿ. ಅದಕ್ಕೆ ಬ್ರಹ್ಮಸೂತ್ರಗಳು ಅಂತಾನೆ ಹೆಸರು. ಅದಕ್ಕೆ ಬ್ರಹ್ಮಸೂತ್ರ ಪದೈಹಿ ಅಂತ ಈ ರೀತಿ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಸೂತ್ರ ಪದೈಹಿ ಅಂತ ಹೇಳಿದ್ರೆ ಸೂತ್ರಗಳ ಪದಗಳಿಂದ ಅಂತ ಅರ್ಥವಲ್ಲ, ಸೂತ್ರ ಅಂತ ಹೇಳಲ್ಪಡುವ ಪದಗಳಿಂದ ಅಂತ ಅರ್ಥ. ಸೂತ್ರಾಖ್ಯೈಹಿ ಪದೈಹಿ, ಸೂತ್ರಾಣಾಂ ಪದೈಹಿ ಅಂತ ಅರ್ಥವಲ್ಲ, ಸೂತ್ರಾಖ್ಯೈಹಿ ಪದೈಹಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಫಲಿತಮಾಹ ಶಾರೀರಕ ಸೂತ್ರೈಹಿ, ಅದಕ್ಕೆ ಶಾರೀರಕ ಸೂತ್ರಗಳು ಅಂತ. ಬ್ರಹ್ಮಸೂತ್ರ ಪದೈಹಿ ಶಾರೀರಕ ಸೂತ್ರೈಹಿ ಅಂತ ಹೇಳಿದ್ರೆ ಸಾಕು. ಹೇತುಮದ್ಭಿಹಿ ಹೇತುಯುಕ್ತೈಹಿ ಹೇತು ಪ್ರತಿಪಾದಕೈಹಿ, ಸಕಾರಣವಾಗಿ ನಿರೂಪಣೆ ಮಾಡುತ್ತೆ. ಒಂದು ಅನುಮಾನದ ರೂಪದಲ್ಲಿ ಅದು ಹೇತುವನ್ನು ಹೇಳಿ ಸಾಧ್ಯವನ್ನು ನಿರೂಪಣೆ ಮಾಡುತ್ತೆ. ಪಕ್ಷದಲ್ಲಿ ಪಕ್ಷ, ಸಾಧ್ಯ, ಹೇತು ದೃಷ್ಟಾಂತಗಳೊಡನೆಯೂ ಹೇಳುತ್ತೆ. ಅದು ಹೇತುಮದ್ಭಿಹಿ. ಕರ್ಮಣಿ ಕ್ತಾ ಆಶ್ರಯಣೆ ಪ್ರಯೋಜನಾಭಾವ ವಿಶೇಷತೋ ನಿಶ್ಚಿತಂ ಯೇಷಾಂ ಬಹುವ್ರೀಹಿ ನಿರ್ಣಯಾಂತೈಹಿ ವಿನಿಶ್ಚಿತೈಹಿ ಅಂತ ಹೇಳಿ. ವಿನಿಶ್ಚಿತೈಹಿ ಅಂತ ಹೇಳಿದ್ರೆ ವಿಶೇಷವಾಗಿ ನಿಶ್ಚಯವಿರುವಂತಹದ್ದು ಅಂತ ಅರ್ಥ. ವಿಶೇಷತೋ ನಿಶ್ಚಯಂ ಯೇಷಾಂ ಬಹುವ್ರೀಹಿ ಪದಾರ್ಥವನ್ನು ಹೇಳ್ತಾರೆ. ವಿಶೇಷತಃ ನಿಶ್ಚಿತಂ ಯೇಷಾಂ, ಆ ಒಂದು ಸಮಾಸವನ್ನು ಹೇಳಿ ವಿನಿಶ್ಚಿತೈಹಿ ನಿರ್ಣಯಾಂತೈಹಿ ಅಂತ ಅರ್ಥ. ನಿರ್ಣಯಾಂತೈಹಿ ಇದು ಬಹುವ್ರೀಹಿ ಸಮಾಸ. ಇದರಲ್ಲಿ ಬೇರೆ ಸಮಾಸವಿಲ್ಲ. ವಿನಿಶ್ಚಿತೈಹಿ ಸೂತ್ರೈಹಿ ಅಂತ ಅರ್ಥವಲ್ಲ. ವಿಶೇಷತಃ ನಿಶ್ಚಿತಂ ಯೇಷಾಂ ಅಂತ ಹೇಳಿ ಅರ್ಥ ಮಾಡಿ. ನಿರ್ಣಯಾಂತೈಹಿ ಸೂತ್ರೈಹಿ ನಿರ್ಣಯ ಫಲಕೈಹಿ ಅಂತ ಅರ್ಥ. ನಿರ್ಣಯವನ್ನು ಫಲವಾಗಿ ಉಳ್ಳದ್ದು. ಬ್ರಹ್ಮಸೂತ್ರಗಳಿಗೆ ನಿರ್ಣಯವೇ ಫಲ. ಉಪನಿಷತ್ತ ವಾಕ್ಯಗಳಿಗೆ ಯಾವುದು ನಿರ್ಣಯ ಅನ್ನೋದು ತಿಳಿಸುತ್ತೆ. ಬ್ರಹ್ಮಸೂತ್ರ ಪದಗಳು ಒಂದು ನಿಶ್ಚಯವಾದ ಅರ್ಥವನ್ನು ತಿಳಿಸುತ್ತೆ. ಉಪನಿಷತ್ತಿಗೆ ವಾಕ್ಯಗಳಿಗೆ ಈ ವಾಕ್ಯಕ್ಕೆ ಇದೇ ಅರ್ಥ ಅಂತ ನಿರ್ಣಯ ಮಾಡಿ ತಿಳುವಂತಹದ್ದು. ಆ ನಿರ್ಣಯವೇ ಫಲ. ಉಪನಿಷತ್ ವಾಕ್ಯಗಳ ಅರ್ಥ ನಿರ್ಣಯವು ಬ್ರಹ್ಮಸೂತ್ರದ ಫಲ. ನಿರ್ಣಯ ಫಲಕೈಹಿ ನ ವಿಯದ ಶ್ರುತೇಹೇ ಇತ್ಯಾರಭ್ಯ. ಇಲ್ಲಿ ಎಲ್ಲ ಸೂತ್ರವನ್ನು ತೆಗಿತಾರೆ ದೇಶಿಕನ್ನು. ನ ವಿಯದ ಶ್ರುತೇಹೇ ಅಂತ ಹೇಳಿ ಎರಡನೇ ಅಧ್ಯಾಯ 3ನೆಯ ಪಾದದಲ್ಲಿ ಬರುವಂತಹದ್ದು. ಅದರಲ್ಲಿ ಈ ಪ್ರಕೃತಿ ಮಂಡಲದ ಒಳಗಡೆ ಇರುವ ಪದಾರ್ಥಗಳು, ಅವುಗಳಿಗೆಲ್ಲ ಯಾರು ಕಾರಣ? ಮೊದಲು ಸಮಷ್ಟಿ ಸೃಷ್ಟಿಯನ್ನು ಹೇಳಿ ಎಲ್ಲ ಮಹತ್ವ, ಅಹಂಕಾರ, ತೇಜಸ್ಸು, ಅಪ್ಪು, ಅನ್ನ ಇದೆಲ್ಲ ಆಗಿ ಪಂಚೀಕರಣವಾಗಿ ಜೀವಾತ್ಮನ ನಾನೇನ ರೂಪೇಣ ಆತ್ಮನಾನು ಪ್ರವೇಶ ಎಲ್ಲ ಮಾಡಿ ಆಯಿತು. ಈಗ ಬ್ರಹ್ಮಾಂಡ ಸೃಷ್ಟಿ ಆಯಿತು. ಬ್ರಹ್ಮಾಂಡದ ಒಳಗಡೆ ಇರುವ ಪದಾರ್ಥಗಳಿದೆಯಾ, ಆ ಪದಾರ್ಥಗಳಿಗೂ ಎಲ್ಲಕ್ಕೂ ಕೂಡ ಪರಮಾತ್ಮನೇ ಕಾರಣ ಅಂತ ಹೇಳಬೇಕಾದ್ರೆ ಎಲ್ಲಕ್ಕೂ ಅವನೇ ಕಾರಣ. ಅದರಲ್ಲಿ ಮೊದಲು ಈ ಸಮಷ್ಟಿ ಸೃಷ್ಟಿಯ ವಿಷಯ ಹೇಳುವಾಗ ಛಾಂದೋಗ್ಯದಲ್ಲಿ ತೇಜಸ್ಸಿಂದಲೇ ಆರಂಭಿಸಿದೆ. ಆದ್ದರಿಂದ ಆಕಾಶಕ್ಕೆ ಉತ್ಪತ್ತಿ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ. ಹಾಗೆಯೇ ವಾಯು ಕೂಡ ತೇಜಸ್ಸು ಅಪ್ಪು ಅನ್ನ ಮಾತ್ರ ಅಲ್ಲಿ ಹೇಳಿದೆ. ತೈತಿರೀಯಕದಲ್ಲಿ 5 ಹೇಳಿದೆ. ಇದರಿಂದಲೂ ಅದಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋದು ಸಿದ್ಧಾಂತ. ಅದನ್ನು ಬ್ರಹ್ಮಸೂತ್ರಕಾರರೇ ಹೇಳಿಬಿಟ್ರು. ಅದಕ್ಕೆ ಪೂರ್ವ ಪಕ್ಷ ಹೇಳುವಾಗ ನವಿಯದ ಶ್ರುತೇಹೇ ಅಂತ ಸೂತ್ರ. ಅದು ಹೇಳುವಾಗ ವಿಯತ್ ನ ಉತ್ಪದ್ಯತೆ ಅನ್ನೋದು. ನ ವಿಯತ್ ಉತ್ಪದ್ಯತೆ. ಯಾಕೆ ಅಂದರೆ ಕುತಃ ಶ್ರುತೆ ಅಶ್ರುತೇಹೇ, ಶ್ರುತಿಯಲ್ಲಿ ಅದರ ಉತ್ಪತ್ತಿ ಹೇಳಿಲ್ಲ, ಛಾಂದೋಗ್ಯದಲ್ಲಿ ಹೇಳಿಲ್ವಲ್ಲ ಅಂತ ಪೂರ್ವ ಪಕ್ಷವನ್ನು ಹಾಕ್ಕೊಂಡು ಅಸ್ತಿತು ಅಂತ ಸೂತ್ರದಲ್ಲಿ ಅದಕ್ಕೆ ಸೃಷ್ಟಿ ಇತ್ತೇ ಇದೆ, ಉತ್ಪತ್ತಿ ಇದೆ ಆಕಾಶಕ್ಕೆ ಅನ್ನೋದನ್ನು ನಿಶ್ಚಯ ಮಾಡಿದ್ರು. ಅಸ್ತಿತು ಅನ್ನುವ ಸೂತ್ರ ನಿಶ್ಚಯ ಮಾಡುತ್ತೆ. ಸಿದ್ಧ ಅದಕ್ಕೆ ಉತ್ಪತ್ತಿ ಇದೆ ಆಕಾಶಕ್ಕೆ. ಛಾಂದೋಗ್ಯ ತೈತಿರೀಯಕದಲ್ಲಿ ಹೇಳಿದೆ, ಬೇರೆ ಕಡೆಯೂ ಹೇಳಿದೆ, ಬೃಹದಾರಣ್ಯಕದಲ್ಲಿಯೂ. ಇನ್ನೊಂದು ವಾಕ್ಯವಿದೆ, ಆಕಾಶ ವಾಯುಶ್ಚ ಅಂತರಿಕ್ಷಂಚ ಅಮೃತಂ ಅಂತ ಒಂದು, ಅದು ಪೂರ್ವ ಪಕ್ಷವನ್ನಾಗಿ ಮಾಡ್ತಾರೆ. ನೆವಿಯದ ಶ್ರುತೇಹೇ ಅಲ್ಲಿ ಎರಡು ಅಮೃತ ಅಂತ ಹೇಳಿದೆಯಲ್ಲ. ಅಂದರೆ ಅಮೃತ ಅಂತ ಹೇಳಿದ್ರೆ ಏನರ್ಥ ಅಂದರೆ ಅದು ಆಪೇಕ್ಷಿಕ, ರಿಲೇಟಿವ್ ಅಂತ ಅರ್ಥ. ಬೇರೆ ಪದಾರ್ಥಗಳಿಗೆ ಹೋಲಿಸಿದ್ರೆ ಬಹಳ ಕಾಲ ಇರುತ್ತೆ. ಯಾಕೆ ಅಂದರೆ ಮೊದಲು ಲಯವಾಗುವಂಥದ್ದು ಪೃಥ್ವಿ, ಅದಾದ ಮೇಲೆ ಲಯವಾಗುವುದು ಅಪ್ಪು, ಅದಾದ ಮೇಲೆ ತೇಜಸ್ಸು,
ತೇಜಸ್ ಆದಮೇಲೆ ವಾಯು, ಆಮೇಲೆ ಕಡೆಯಲ್ಲಿ ಆಕಾಶ. ಆದ್ದರಿಂದ ಈ ಪಂಚಭೂತಗಳಲ್ಲಿ ವಾಯು ಆಕಾಶವು ಬಹಳ ಕಾಲ ಇರುತ್ತೆ, ಅದಕ್ಕೆ ಮೊದಲು ಮಿಕ್ಕಿದೆಲ್ಲ ಲಯವಾಗಿಬಿಡುತ್ತೆ. ಆ ಒಂದು ದೃಷ್ಟಿಯಿಂದ ಆಕಾಶವು ವಾಯುವು ಬಹಳ ಕಾಲ ಇರೋದ್ರಿಂದ ಅಮೃತ ಅಂತ ಹೇಳಿದೆ ಹೊರತು ನಿತ್ಯ ಅನ್ನುವ ಅರ್ಥವಲ್ಲ. ಅಲ್ಲಿ ಎರಡೂ ಉತ್ಪತ್ತಿ ನಾಶವನ್ನು ಹೊಂದಿರುವಂತಹದ್ದು ಅನ್ನೋದನ್ನು ಅಸ್ತಿತ್ವ ಅನ್ನೋ ಸೂತ್ರದಲ್ಲಿ ಹೇಳಿದ್ರು. ಇತ್ಯಾದಿಕಂ ಸೂತ್ರ ಷಟ್ಕಂ, 6 ಸೂತ್ರಗಳಲ್ಲಿ ಪಂಚಭೂತಗಳನ್ನೆಲ್ಲ ಅದರ ಉತ್ಪತ್ತಿ ಇದೆಯೋ ಇಲ್ವೋ ಅನ್ನೋದನ್ನು ನಿರ್ಣಯ ಮಾಡ್ತಾರೆ. ಏತೇನ ಮಾತರಿಶ್ವ ವ್ಯಾಖ್ಯಾತಃ ವಿವಿಯದ ಶ್ರುತೆ ಅಂತ ಹೇಳಿದ್ರಿಂದಲೇ ಆಕಾಶದ ಉತ್ಪತ್ತಿ ಅಂತ ಹೇಳಿದ್ರೇಲೆ ವಾಯುವು ಉತ್ಪನ್ನವಾಗುತ್ತೆ ಅನ್ನೋದು ಹೇಳಲ್ಪಟ್ಟಿದ್ದು. ಮಾತರಿಶ್ವ ಅಂದರೆ ವಾಯು. ತೇಜ ತಥಾ ಅತಃ ತಥಾ ಹಿ ಆಹ, ತೇಜಸ್ಸು ಕೂಡ ಹಾಗೆಯೇ ಅದು ಉತ್ಪನ್ನವಾಗುತ್ತೆ. ಆಪಹ ಅಪೃಥ್ವಿ, ಅಪ್ತತ್ವವು ಕೂಡ ಉತ್ಪನ್ನವಾಗುತ್ತೆ. ಪೃಥ್ವಿಯು ಕೂಡ ಹಾಗೆ. ಬರೀ ಅಪಹ ಪೃಥ್ವಿ ಅಷ್ಟೇ ಹೇಳಿದ್ರು. ಹಿಂದಿನ ಸೂತ್ರದಿಂದ ಎಲ್ಲ ತೆಗೆದುಕೊಳ್ಬೇಕು, ಇದಕ್ಕೆಲ್ಲ ಇದನ್ನ ಪದಗಳನ್ನು ಆಕರ್ಷಣೆ ಮಾಡ್ಕೋಬೇಕು ಇದಕ್ಕೆ. ಇತಿ ಸೂತ್ರ ಚತುಷ್ಟಯಂ ಚ ವಿವಕ್ಷಿತಂ, ಇದೆಲ್ಲವೂ ಕೂಡ ಉತ್ಪನ್ನವಾಗುತ್ತೆ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಇದು ಇಲ್ಲಿ ಭಾಷ್ಯದಲ್ಲಿ ಯಾಕೆ ಇಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಛಂದೋಭಿ ವಿವಿಧೈ ಪೃಥಕ್ ಅಂತ ಹೇಳಿದಾಗ ಋಜ್ಯಗು ದೇಹಾತ್ಮನೋ ಸ್ವರೂಪಂ ಪೃಥಕ್ ಗೀತಂ ಅಂತ ಹೇಳಿದಾಗ ತಸ್ಮಾದ್ವಾಯ ತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ ವಾಯು ವಾಯೋರಗ್ನಿ ಇದೆಲ್ಲ ಹೇಳಿ ಕಡೆಯಲ್ಲಿ ಹೇಳುವಾಗ ಪೃಥಿವ್ಯಾ ಓಷಧಯ ಓಷಧೀಭ್ಯ ಅನ್ನಂ ಅನ್ನಾತ್ ಪುರುಷ ಅಂತ ಹೇಳಿ ಸವಾಯಶ ಪುರುಷ ಅನ್ನರಸಮಯ. ಅನ್ನರಸಮಯ ಪುರುಷ ಅಂತ ಹೇಳಲ್ಪಟ್ಟವನು ಶರೀರ. ಇಲ್ಲಿ ಈ ಶರೀರವು ಉತ್ಪನ್ನವಾಗುತ್ತೆ. ಆ ಶರೀರವು ಪರಮಾತ್ಮನಿಂದಲೇ ಸೃಷ್ಟಿಯಾಗಿದೆ. ಇತಿ ಶರೀರ ಸ್ವರೂಪಂ ಅಭಿಧಾಯ, ಶರೀರವನ್ನು ಹೇಳಿ ಅದಾದ್ಮೇಲೆ ಪ್ರಾಣಮಯವನ್ನು ಹೇಳಿ ಅದಾದ್ಮೇಲೆ ಮನೋಮಯ, ಅದಾದ್ಮೇಲೆ ವಿಜ್ಞಾನಮಯ. ಅವಿಜ್ಞಾನಮಯ ಅನ್ನೋನು ಜೀವಾತ್ಮ. ಅದರಿಂದ ಶರೀರವೇ ಬೇರೆ, ಜೀವಾತ್ಮನೇ ಬೇರೆ. ಅವನು ಕ್ಷೇತ್ರಜ್ಞನನ್ನು ಹೇಳಿ ಅದಾದ ಮೇಲೆ ಆನಂದಮಯ ಅಂತ ಪರಮಾತ್ಮನನ್ನು ಹೇಳಿದ್ದಾರೆ. ಅನ್ಯ ಅಂತರಾತ್ಮ ಆನಂದಮಯ ಕ್ಷೇತ್ರಜ್ಞಸ್ಯಾಪಿ ಅಂತರಾತ್ಮತೆಯ ಆನಂದಮಯ ಪರಮಾತ್ಮ ಅಭೀತಃ. ಆನಂದಮಯಾಧಿಕರಣದಲ್ಲಿ ಬರುವಂತಹ ಇಲ್ಲಿ ಕ್ಷೇತ್ರಜ್ಞ ಪರಮಾತ್ಮ ಎಲ್ಲರೂ ಬೇರೆ ಬೇರೆ ಅನ್ನೋದು. ಏವಂ ಋಕ್ಸಾಮಾಥರ್ವಸು ಕ್ಷೇತ್ರಜ್ಞೋ ಪೃಥಕ್ ಭಾವ ತಯೋ ಬ್ರಹ್ಮಾತ್ಮಕಂಚ ಸುಸ್ಪಷ್ಟಂ ಗೀತಂ. ಎರಡು ಬೇರೆ ಬೇರೆ, ಎರಡೂ ಬ್ರಹ್ಮಾತ್ಮಕ ಅನ್ನೋದು ಹೇಳಿ ಬ್ರಹ್ಮಸೂತ್ರ ಪದಗಳಲ್ಲಿಯೂ ಇದೇ ಹೇಳಲ್ಪಟ್ಟಿದೆ. ಶಾರೀರಿಕ ಸೂತ್ರಗಳಲ್ಲಿ ಹೇತುಮದ್ಭಿಹಿ ವಿನಿಶ್ಚಿತೈಹಿ ಏನಿದೆ ಇದೆ ಎಲ್ಲ ಹೇಳಿದೆ ಅಂದರೆ ಈಗ ನವಿಯದ ಶ್ರುತೇ ಇತಿ ಕ್ಷೇತ್ರ ಪ್ರಕಾರ ನಿರ್ಣಯ. ಪಂಚಭೌತಿಕವಾದ ಶರೀರ ಅದರ ನಿರ್ಣಯ ಮಾಡುವಾಗ ಪಂಚಭೂತಗಳ ಉತ್ಪತ್ತಿಯನ್ನು ಹೇಳಿ ಶರೀರದ ಉತ್ಪತ್ತಿ ಹೇಳಿದೆ. ಆದ್ದರಿಂದ ಆ ಸೂತ್ರಗಳನ್ನು ಇಲ್ಲಿ ಉದಾಹರಿಸಿದ್ರು. ಅದಾದಮೇಲೆ ಆತ್ಮಾಧಿಕರಣದಲ್ಲಿ ನಾತ್ಮ ಶ್ರುತೇ ಅಂತ ಆತ್ಮನ ಸ್ವರೂಪವು ವಿಶೋಧಿಸಲ್ಪಟ್ಟಿದೆ. ಜ್ಞೋತಯೇವ ಅಂತ ಹೇಳಿ ಕ್ಷೇತ್ರಜ್ಞ ಯಾಥಾತ್ಮ್ಯ ನಿರ್ಣಯ. ಯಾವ್ಯಾವುದೋ ಸೂತ್ರಗಳು ಹೇಗೆ ಶ್ರುತಿಯ ಪ್ರಮಾಣವನ್ನು ತೆಗೆದುಕೊಂಡು ಸ್ಥಾಪನೆ ಮಾಡಿದೆ. ಶರೀರದ ಸ್ವರೂಪವೇನು, ಜೀವಾತ್ಮನ ಸ್ವರೂಪವೇನು, ಎರಡೂ ಶರೀರವು ಉತ್ಪನ್ನವಾಗುತ್ತೆ. ಜೀವಾತ್ಮನು ಅವನ ಸ್ವರೂಪವೇನು ಅಂದರೆ ಅವನು ನಿತ್ಯನಾದವನು, ಅವನಿಗೆ ಜ್ಞಾತೃತ್ವವಿದೆ, ಕರ್ತೃತ್ವವಿದೆ. ಪರಮಾತ್ಮನಿಂದ ಕೊಡಲ್ಪಟ್ಟಂತಹ ಕರ್ತೃತ್ವ ಪರಾತ್ಮತ ಶ್ರುತೇ. ಇದೆಲ್ಲವೂ ಕೂಡ ಭಗವತ್ ಪ್ರವರ್ತಿತ್ವೇನ ಭಗವದಾತ್ಮಕತ್ವಂ ಈ ರೀತಿ ಹೇಳಲ್ಪಟ್ಟಿದೆ. ಹೇಗೆ ಬಹುಧಾಗೀತಂ ಅನ್ನೋದನ್ನು ಇಲ್ಲಿ ಸೂತ್ರಗಳ ಪ್ರಮಾಣದಿಂದ ತೋರಿಸ್ತಾರೆ. ಅದರಿಂದ ಇಲ್ಲಿ ಪಂಚಭೂತಗಳು ಉತ್ಪತ್ತಿಯಾಗಿ ಅದಾದ ಮೇಲೆ ಶರೀರದ ಉತ್ಪತ್ತಿ, ಆಮೇಲೆ ಆತ್ಮನ ಉತ್ಪತ್ತಿ. ಆತ್ಮನಿಗೆ ಹೇಗೆ ಅಂದರೆ ನಿತ್ಯನಾದವನು ಅಂತ ಹೇಳಿದೆ. ಅವನಿಗೆ ಜನ್ಮ ಮರಣ ಅಂದರೆ ಏನು, ಪ್ರಕೃತಿಯ ಸಂಬಂಧ ವಿಯೋಗ. ಇಲ್ಲಿ ನಿತ್ಯನಾದವನು ಅನ್ನೋದನ್ನ ಅನೇನ ಇತಿ ಅನೇನ ಆಕಾಶಾದೀನ ಉತ್ಪತ್ತಿ ಕಥನೇನ, ಆಕಾಶ ಮೊದಲಾದಗಳು ಉತ್ಪನ್ನವಾಗುವುದರಿಂದ ತತ್ ಸಂಘಾತಾತ್ಮಕ ಕ್ಷೇತ್ರ ಯಾಥಾತ್ಮ್ಯ ಮುಕ್ತಪ್ರಾಯಂ. ಈ ಪಂಚಭೂತಗಳ ಸಂಘಾತವಾದ ಪಂಚೀಕರಣವನ್ನು ಮಾಡಿ ಆಮೇಲೆ ಶರೀರ ಉತ್ಪನ್ನವಾಗುತ್ತೆ. ಆದ್ದರಿಂದ ಅವುಗಳ ಸಂಘಾತಾತ್ಮಕವಾದ ಕ್ಷೇತ್ರದ ಯಾಥಾತ್ಮ್ಯವು ಹೇಳಲ್ಪಟ್ಟಿತು. ಅಂದರೆ ಅದು ಉತ್ಪನ್ನವಾಗುತ್ತೆ ಅನ್ನೋದು ಪಾಂಚಭೌತಿಕವಾದದ್ದು ಎಲ್ಲ ಹೇಳಲ್ಪಟ್ಟಿತು. ನಂತರ ಆತ್ಮಾಧಿಕರಣದಲ್ಲಿ ನಾತ್ಮ ಶ್ರುತೇ ಜ್ಞಃ ಅತಯೇವ
ಅವನು ತಿಳಿಯುವವನೇ ಅಂತ ಹೇಳಿ. ಅತಃ ಅಂದರೆ ಶ್ರುತೇರೇವ ಅಂತ ಅರ್ಥ. ಶ್ರುತೇಹೇ ಅನ್ನೋದು ಹೇತು. ನ ಆತ್ಮ ಉತ್ಪದ್ಯತೆ, ಆತ್ಮನು ಉತ್ಪತ್ತಿ ಆಗೋದಿಲ್ಲ. ಯಾಕೆ ಅಂದರೆ ಶ್ರುತೇಹೇ ಅನಿತ್ಯತ್ವಾಚ ತಾಭ್ಯ, ಶ್ರುತಿಗಳು ಅವನಿಗೆ ಉತ್ಪತ್ತಿಯಿಲ್ಲ, ನಿತ್ಯನಾದವನು ಅಂತ ಹೇಳಿ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಈ ಪ್ರಮಾಣಗಳೆಲ್ಲ ಹೇಳಿ. ಜ್ಞಃ ಅತಯೇವ, ಶ್ರುತಿ ಹೇಳೋದ್ರಿಂದಲೇ ಅವನಿಗೆ ಜ್ಞಾತೃತ್ವವಿದೆ. ಉತ್ಕ್ರಾಂತಿಗತ್ಯಾಗತೀನಾಂ, ಇದೆಲ್ಲವೂ ಕೂಡ ಅವನಿಗೆ ಅವನ ಪರಿಮಾಣವನ್ನು ತಿಳಿಸುತ್ತೆ. ಅವನು ಸರ್ವವ್ಯಾಪಿಯಾದವನೋ ಅಥವಾ ವಿಭುವೋ ಅಣುವೋ ಅಂತ ಹೇಳಿದ್ರೆ ಇವನಿಗೆ ಉತ್ಕ್ರಾಂತಿ ಹೇಳಲ್ಪಟ್ಟಿದೆ, ಶರೀರದಿಂದ ಉತ್ಕ್ರಾಂತಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ ಒಂದು ಸ್ಥಳವನ್ನು ಬಿಟ್ಟು ಹೋಗಬೇಕಾದ್ರೆ ಅವನ ಸ್ವರೂಪದಲ್ಲಿಯೇ ಹೋಗಬೇಕು. ಮತ್ತೆ ಸ್ವರ್ಗಾದಿ ಲೋಕಗಳಿಗೆ ಗತಿ, ಅದರಿಂದ ಮತ್ತೆ ತಿರುಗಿ ವಾಪಸ್ ಬರೋದು, ಇಲ್ಲಿ ಹಿಂತಿರುಗಿ ಬರೋದು, ಇದೆಲ್ಲವೂ ಹೇಳಿ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಇದೆಲ್ಲ ಮತ್ತೆ ಅವನಿಗೆ ಗತಿ ಮತ್ತು ಆಗತಿಗಳು ಹೇಳಲ್ಪಟ್ಟಿದೆ. ಉತ್ಕ್ರಾಂತಿ, ಗತಿ, ಆಗತಿ ಇದೆಲ್ಲ ಹೇಳಿರೋದ್ರಿಂದ ಸ್ವಾತ್ಮನಾಚ ಉತ್ತರಯೋಹೋ, ನಾಣು ಇದೆಲ್ಲ ಕೂಡ ಅವನ ಅಣುತ್ವವನ್ನು ತಿಳಿಸುತ್ತೆ. ಅವನಿಗೆ ಅಣು ಅಂತಲೇ ಹೇಳಲ್ಪಟ್ಟಿದೆ ಸ್ಪಷ್ಟವಾಗಿ. ನಾಣು ಅತಚ್ಛ್ರುತೇ ಇತಿ ಚೇನ್ನ ಇತರಾಧಿಕಾರಾತ್. ಮಧ್ಯ ಒಂದು ಕಡೆ ಅಲ್ಲಿ ಮಹಾನಜ ಆತ್ಮ ಅಂತ ಬರುತ್ತೆ. ಮಹಾನಜ ಆತ್ಮ ಅಂತ, ಮಹಾನ್ ಆತ್ಮ ಅಂದರೆ ಮಹಾನಜ ಆತ್ಮ ಅಂತ ಒಂದು ಜೀವಾತ್ಮನ ಪ್ರಕರಣದಲ್ಲಿ ಮಧ್ಯ ಒಂದು ವಾಕ್ಯ ಬರುತ್ತೆ. ಆ ಪ್ರಮಾಣವನ್ನು ಇಟ್ಟುಕೊಂಡು ಪೂರ್ವ ಪಕ್ಷವನ್ನು ಹಾಕ್ತಾರೆ. ಜೀವಾತ್ಮ ಅಣುವಲ್ಲ. ಯಾಕೆ ಅಂದರೆ ಶ್ರುತಿ ಅವನನ್ನು ಮಹಾನ್ ಅಂತ ಹೇಳಿದೆ. ವಿಭು ಅಂತ ಹೇಳಬೇಕು ಅಂದರೆ ಇತರ ಅಧಿಕಾರ, ಅದು ಪರಮಾತ್ಮನ ವಿಷಯ ಹೇಳ್ತಾ ಇದೆ, ಜೀವಾತ್ಮನ ವಿಷಯವಲ್ಲ. ಅಲ್ಲಿ ಇತರ ಅಂದರೆ ಪರಮಾತ್ಮನ ವಿಷಯವನ್ನು ಹೇಳ್ತಿರೋದ್ರಿಂದ ಅದು ಜೀವಾತ್ಮನಿಗೆ ಸಂಬಂಧಿಸಿಲ್ಲ. ಮಹಾನಜಃ ಅಂತ ಹೇಳೋದು ಪರಮಾತ್ಮ. ಸ್ವಶಬ್ದ ಉನ್ಮಾನಾಭ್ಯಾಂಚ, ಅವನಿಗೆ ಒಂದು ಉನ್ಮಾನ ಅಂತ ಹೇಳಿದ್ರೆ ಒಂದು ಮಿತಿ, ಒಂದು ಪರಿಮಿತಿಯು ಹೇಳಲ್ಪಟ್ಟಿದೆ ಅವನಿಗೆ. ಆದ್ದರಿಂದ ಅವನು ಅಣುಹು ಅಂತಲೇ ಹೇಳಿದೆ. ಅವನ ಜೀವಾತ್ಮನಿಗೆ ಅಂಗುಷ್ಟ ಮಾತ್ರ ಪುರುಷಃ ಅಂತ ಹೇಳಿದೆ. ಪರಮಾತ್ಮನ ವಿಷಯದಲ್ಲಿ ಹೇಳಿದೆ ಹೃದಯೇಶ ಆತ್ಮ ಅಂತ ಹೇಳಿದೆ. ಒಂದು ಕಡೆ ಅವನಿಗೆ ಅಣುಹು, ಅವನ ಒಂದು ಸ್ವರೂಪ, ಅವನ ಪರಿಮಾಣ ಎಷ್ಟು ಅಂತ ಹೇಳಿದ್ರೆ ವಾಲಾಗ್ರಶತ ಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವಸ್ಯ ವಿಜ್ಞೇಯ ಅಂತ ಹೇಳಿದೆ. ಆದ್ದರಿಂದ ಅವನಿಗೆ 100 ಭಾಗ ಅಷ್ಟು ಹೇಳಬೇಕು. ಒಂದು ಕೂದಲಿನ ತುದಿ ಅಥವಾ ಒಂದು ಮೊಳೆಯ ತುದಿಯನ್ನು 100 ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ತೆಗೆದುಕೊಂಡು ಮತ್ತೆ 100 ಭಾಗ ಮಾಡಿದ್ರೆ ಅದರ ಒಂದು ಭಾಗ ಅಷ್ಟು ಪರಿಮಾಣ ಅವನದು ಅಂತ ಹೇಳಿದೆ ಶ್ರುತಿಯಲ್ಲಿ. ಅಂದರೆ ಬಹಳ ಸೂಕ್ಷ್ಮನಾದವನು, ಇದೆಲ್ಲ ಅವನಿಗೆ ಹೇಳಿ. ಮತ್ತು ಅವನ ವ್ಯಾಪ್ತಿ, ಧರ್ಮಭೂತ ಜ್ಞಾನದ ವಿಷಯದಲ್ಲಿ ಅವಿರೋಧ ಚಂದನವತಿ ಅವಸ್ಥಿತಿ ವೈಶೇಷ್ಯ ರೀತಿ ಚೆನ್ನಾಭ್ಯುಪಗಮಾದ್ ಹೃದಯ. ಅವನಿಗೆ ಒಂದು ಚಂದನದ ಬೊಟ್ಟನ್ನು ಒಂದು ಕಡೆ ಇಟ್ಟರೆ ಅದರ ಗಂಧ ಎಲ್ಲ ಕಡೆ ಹರಡುತ್ತೆ. ಹಾಗೆ ಇದು ಕೆಲವು ಪೂರ್ವ ಪಕ್ಷ ಬೇರೆ ಮತಗಳನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಅವಸ್ಥಿತಿ ವೈಶೇಷ್ಯಾತ್, ಅವನು ಎಲ್ಲಿದ್ದಾನೆ ಹಾಗಾದರೆ ಅಂತ ಹೇಳಿದ್ರೆ ಹೃದಯದಲ್ಲಿದ್ದಾನೆ. ಹೃದಯೇಶ ಆತ್ಮ ಅಭ್ಯುಪಗಮಾತ್ ಹೃದಯ ಗುಣಾದ್ವಾ ಆಲೋಕವತ್, ಅವನಿಗೆ ಗುಣದಿಂದ ವ್ಯಾಪ್ತಿ, ಸ್ವರೂಪದಲ್ಲಿ ವ್ಯಾಪ್ತಿ ಇಲ್ಲ. ಹೇಗೆ ಅಂದರೆ ಆಲೋಕವತ್ತು, ಒಂದು ದೀಪವು ತನ್ನ ಪ್ರಭೆಯಿಂದ ಹೇಗೆ ಎಲ್ಲ ಕಡೆಯೂ ಹರಡುತ್ತೋ ಹಾಗೆ ಜೀವಾತ್ಮನು ತನ್ನ ಗುಣವಾದ ಜ್ಞಾನದಿಂದ, ಧರ್ಮಭೂತ ಜ್ಞಾನದಿಂದ ಎಲ್ಲ ಕಡೆಯೂ ವ್ಯಾಪಿಸ್ತಾನೆ ಹೊರತು ಸ್ವರೂಪ ವ್ಯಾಪ್ತಿ ಇಲ್ಲ. ದೀಪದಂತೆ ಪ್ರಭಾವತ್ ಅಂತ ಹೇಳೋ ಹಾಗೆ ದೀಪದ ಪ್ರಭೆ ಹೇಗೆ ಹರಡುತ್ತೋ ಹಾಗೆ ಇವನು ಗುಣದ ಜ್ಞಾನ ಅನ್ನುವಂತಹ ಗುಣವಿದೆ ಅವನಿಗೆ, ಜ್ಞಾನ ಗುಣಕ, ಅದರ ಮೂಲಕ ಅವನು ವ್ಯಾಪಿಸ್ತಾನೆ ಎಲ್ಲ ಕಡೆಯೂ ಅಂತ ಎಲ್ಲ ಹೇಳಿ. ವ್ಯತಿರೇಕ ಗಂಧವತ್ ಇದೆಲ್ಲ ಅದೇ ಅರ್ಥಕ್ಕೆ ಬರೋದು ಪೃಥಗುಪದೇಶಾತ್. ಮತ್ತೆ ಅವನನ್ನು ಜ್ಞಾನ ಅಂತಲೇ ಹೇಳಿದೆಯಲ್ಲ, ಅವನಿಗೆ ಜ್ಞಾನ ಧರ್ಮವಿದೆ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ ತದ್ಗುಣ ಸಾರತ್ವಾತು ತದ್ವ್ಯಪದೇಶ ಪ್ರಾಜ್ಞವತೆ, ಅದುವೇ ಅವನಿಗೆ ಸಾರಭೂತವಾದ ಗುಣ ಜ್ಞಾತೃತ್ವ. ಆದ್ದರಿಂದ ಜ್ಞಾನ ಅಂತಲೇ ಹೇಳೋದ್ರಲ್ಲಿ ವಿರೋಧವಿಲ್ಲ. ಪ್ರಾಜ್ಞವತ್, ಪ್ರಾಜ್ಞ ಅಂದರೆ ಪರಮಾತ್ಮನಿಗೆ ಆನಂದೋ ಬ್ರಹ್ಮ ಅಂತ ಹೇಳಿದೆ. ಆನಂದವೇ ಬ್ರಹ್ಮ ಅಂತ ಹೇಳಿದ್ರೆ ಆನಂದ ಸ್ವರೂಪ, ಆನಂದ ಗುಣಕ ಆದವನು ಅನ್ನೋದು ಅರ್ಥ ಅಲ್ಲಿ. ಆದರೆ ಆನಂದ ಅಂತಲೇ ಯಾಕೆ ಹೇಳಿದೆ ಅಂದರೆ ಅವನು ಸಾರಭೂತವಾದ ಗುಣ. ಪರಮಾತ್ಮನಿಗೆ ಆನಂದ, ಅವನ ಸ್ವಭಾವವೇ ಸ್ವರೂಪವೇ ಆನಂದ ಅಂತ ಹೇಳೋದ್ರಲ್ಲಿ ವಿರೋಧವಿಲ್ಲ. ಹಾಗೆಯೇ ಜೀವಾತ್ಮನಿಗೂ ಕೂಡ ವಿಜ್ಞಾನಂ ಯಜ್ಞಂ ತನುತೆ ಮೊದಲಾದ ಪ್ರಯೋಗಗಳಲ್ಲಿ ಜ್ಞಾನಂ ಅಂತಲೇ ಹೇಳಿದೆ. ಜ್ಞಾನಂ ಅಂತ ಹೇಳೋದ್ರಲ್ಲಿ ವಿರೋಧವಿಲ್ಲ. ಆದರೆ ಆ ಗುಣವು ಸ್ವಲ್ಪ ಕಾಲ ಇದ್ದು ಆಮೇಲೆ ಹೋಗಿಬಿಟ್ರೆ
ಆವಾಗ ಜ್ಞಾನ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ಒಬ್ಬನಿಗೆ ಬಹಳ ಧನಿಕನಾಗಿದ್ದರೆ ಅವನು ಧನವಾನ್ ಅಂತ ಹೇಳಿದ್ರೆ, ಅವನಿಗೆ ಧನ ಎಲ್ಲ ಹೋಗ್ಬಿಟ್ರೆ ಅವನಿಗೆ ಹೇಳೋಕ್ಕಾಗೋದಿಲ್ಲ ಆ ಗುಣ. ಆದರೆ ಜೀವಾತ್ಮನಿಗೆ ಜ್ಞಾನ ಅನ್ನೋ ಗುಣ ಹೇಗಿರುತ್ತೆ, ಅವನಿಗೆ ಹೇಳ್ಬೋದೆ ಜ್ಞಾನ ಅಂತಲೇ ಹೇಳೋದ್ರಲ್ಲಿ ವಿರೋಧವಿಲ್ಲವೇ ಅಂದರೆ ಎಲ್ಲ ಕಾಲದಲ್ಲಿಯೂ ಇರುವಂತಹದ್ದು. ಅವನಿಗೆ ಯಾವದಾತ್ಮಭಾವಿತ್ವಾಚ ನ ದೋಷ ತದ್ದರ್ಶನಾತ್. ಇವನ ಆತ್ಮ ಇರುವವರೆಗೂ ಅವನ ಧರ್ಮ ಇರುತ್ತೆ, ಗುಣ ಅನ್ನೋದು. ಜ್ಞಾನ ಅನ್ನುವ ಗುಣ ಆತ್ಮ ಎಲ್ಲಿವರೆಗೂ ಇರ್ತಾನೋ ಅವನ ಸ್ವರೂಪ ಇರುವವರೆಗೂ ಅವನ ಗುಣವೂ ಇರುತ್ತೆ. ಅದಕ್ಕೆ ಅಪ್ರತ್ಯಕ್ಷ ಸಿದ್ಧವಾಗಿ ನಿತ್ಯವಾಗಿ ಸಂಬಂಧವಾದ ನಿತ್ಯವಾದ ಧರ್ಮ ಅವನಿಗೆ. ಆದ್ದರಿಂದ ಅವನನ್ನೇ ಜ್ಞಾನ ಅಂತ ಯಾವತ್ತು ಬೇಕಾದರೂ ಹೇಳ್ಬೋದು. ಎಂದೂ ಆ ಜ್ಞಾನ ಅನ್ನೋ ಗುಣ ಹೋಗೋದಿಲ್ಲ ಅವನಿಗೆ. ಅದುವೇ ಸಾರಭೂತವಾದ ಗುಣ. ಅದೆಲ್ಲ ಇಲ್ಲಿ ಹೇಳ್ತಾರೆ. ಹಾಗಾದರೆ ಸುಷುಪ್ತಿಯಲ್ಲಿ ಕಂಡು ಬರೋದಿಲ್ವಲ್ಲ ಧರ್ಮಭೂತ ಜ್ಞಾನ, ಅದು ಹೇಗೆ ಹೇಳ್ತೀರಾ? ಪುಂಸ್ತ್ವಾದಿವತ್ವಸ್ಯ ಸತಃ ಅಭಿವ್ಯಕ್ತಿ ಯೋಗ. ಕೆಲವು ಗುಣಗಳು ಒಂದು ಕಡೆ ವ್ಯಕ್ತಿಯಾಗುತ್ತೆ, ವಿಷಯವಿರೋ ಕಡೆ ತೋರಿಸುತ್ತೆ, ಇಲ್ಲದೆ ತೋರಿಸೋದಿಲ್ಲ. ಮೋಕ್ಷದಲ್ಲಿ ಪೂರ್ಣವಾಗಿ ಆಗುತ್ತೆ ಅವನಿಗೆ. ಮೋಕ್ಷದಲ್ಲಿ ಹೇಗೆ ಅವನಿಗೆ ಸಚ ಅನಂತ್ಯಾಯ ಕಲ್ಪತೆ ಅಂತ ಇದೆಯಲ್ಲ, ಅನಂತವಾಗುತ್ತೆ ಅಂದರೆ ಪುಂಸ್ತ್ವ ಅನ್ನೋದು ಒಬ್ಬ ಬಾಲನಿಗೆ ಇರೋದಿಲ್ಲ. ಅವನಿಗೆ ವಯಸ್ಸಾಯಿತು ಅಂದರೆ ಪುಂಸ್ತ್ವ ಲಕ್ಷಣಗಳು ಬರುತ್ತೆ. ಅದು ಮೊದಲೇ ಇರುತ್ತೆ, ಆಮೇಲೆ ಅಭಿವ್ಯಕ್ತವಾಗುತ್ತೆ, ಹೊರಗಡೆ ಕಂಡು ಬರುತ್ತೆ ಹೊರತು ಮೊದಲಿಂದ ಇರುವುದೇ ಅವನಿಗೆ ಪುಂಸ್ತ್ವ ಅನ್ನೋದು. ಹಾಗೆಯೇ ಜೀವಾತ್ಮನಿಗೆ ಧರ್ಮಭೂತ ಜ್ಞಾನವು ಅನಂತವಾಗಿರೋದು ಅವನ ಸ್ವಭಾವವೇ, ಎಂದೆಂದಿಗೂ ಹಾಗೆಯೇ ಇರೋದು. ಆದರೆ ಕರ್ಮದಿಂದ ಮರೆಯಾಗಿದೆ, ಮೋಕ್ಷದಲ್ಲಿ ಪೂರ್ಣವಾಗಿ ಅಭಿವ್ಯಕ್ತವಾಗುತ್ತೆ. ಇದೆಲ್ಲ ಕೂಡ ಅಲ್ಲಿ ನಿತ್ಯೋಪಲಬ್ಧಿ ಅನುಪಲಬ್ಧಿ ಪ್ರಸಂಗ ಅನ್ಯತರಮನೀಯವೋ ಇದೆಲ್ಲ ಕೂಡ ಪೂರ್ವ ಪಕ್ಷವನ್ನು ಪರೀಕ್ಷೆ ಮಾಡಿ ಹೇಳ್ತಾರೆ. ಅವನಿಗೆ ವಿಭೂ ಸ್ವರೂಪ ಅಂತ ಹೇಳೋಕ್ಕಾಗೋದಿಲ್ಲ. ಅವನಿಗೆ ಧರ್ಮಭೂತ ಜ್ಞಾನದಿಂದಲೇ ಅನಂತ್ಯವನ್ನು ಹೇಳಬೇಕು. ವಿಭೂ ಸ್ವರೂಪವಾಗಿದ್ದರೆ ಎಲ್ಲ ಕಡೆಯೂ ಎಲ್ಲ ಯಾವಾಗಲೂ ಅವನಿಗೆ ಉಪಲಬ್ಧಿ ಇರಬೇಕು. ಆದರೆ ಇರೋದಿಲ್ಲ, ಇಲ್ಲಿ ಇರ್ತಾನೆ, ಇನ್ನೊಂದು ಕಡೆ ಇಲ್ಲ ಅವನು. ಆದ್ದರಿಂದ ಅವನಿಗೆ ನಿತ್ಯವೂ ಉಪಲಬ್ಧಿ ಅನುಪಲಬ್ಧಿ ಇಲ್ಲದೆ ಹೋಗಬೇಕು, ಇಲ್ಲ ಎಲ್ಲ ಕಡೆಯೂ ಇರಬೇಕು. ಇದೆಲ್ಲ ಈ ಸೂತ್ರಗಳಲ್ಲಿ ವಿಚಾರ ಮಾಡ್ತಾರೆ. ಅವನು ವಿಭುವೋ ಅಣುವೋ, ಅವನಿಗೆ ವ್ಯಾಪ್ತಿಯು ಹೇಗೆ ಅನಂತ್ಯಾಯ ಕಲ್ಪತೆ ಅಂತ ಹೇಳಿರೋದು ಧರ್ಮಭೂತ ಜ್ಞಾನದ ಮೂಲಕ. ಅದು ಸಂಸಾರ ದಶೆಯಲ್ಲಿ ಸಂಕುಚಿತವಾಗಿರುತ್ತೆ, ಮೋಕ್ಷ ದಶೆಯಲ್ಲಿ ಅಭಿವ್ಯಕ್ತವಾಗುತ್ತೆ, ಅದರಲ್ಲಿಯೂ ವಿರೋಧವಿಲ್ಲ. ಮತ್ತು ಅವನಿಗೆ ಆ ಜ್ಞಾನವೇ ಪ್ರಧಾನವಾದ ಗುಣ, ಅದು ಅವನಿಗೆ ನಿತ್ಯವಾದ ಧರ್ಮ, ಎಂದಿಗೂ ಹೋಗೋದಿಲ್ಲ ಅವನಿಗೆ. ಇದೆಲ್ಲ ಕೂಡ ಅದನ್ನು ಅವನ ಒಂದು ಸ್ವರೂಪವನ್ನು, ಜೀವಾತ್ಮ ಸ್ವರೂಪವನ್ನು ಹೇಳಿ ಅವನಿಗೆ ಕರ್ತೃತ್ವವೂ ಇದೆ. ಯಾಕೆ ಅಂದರೆ ಶಾಸ್ತ್ರವು ಪ್ರಯೋಜನವನ್ನು ಹೊಂದಿದೆ. ಕರ್ತಾಶಾಸ್ತ್ರ ಅರ್ಥವತ್ವಾತ್. ಅರ್ಥವತ್ವ ಅಂದರೆ ಹೊಂದಿರೋದು ಅಂತ ಅರ್ಥ. ಅರ್ಥ ಅಂದರೆ ಇಲ್ಲಿ ಪ್ರಯೋಜನ, ಪುರುಷಾರ್ಥ ಅಂತ ಹೇಳೋ ಹಾಗೆ. ಅರ್ಥವತ್ವಾತ್, ಶಾಸ್ತ್ರಕ್ಕೆ ಪ್ರಯೋಜನವಿರೋದ್ರಿಂದ. ಶಾಸ್ತ್ರವು ಹೇಳುತ್ತೆ ಈ ಯಾಗವನ್ನು ಮಾಡು, ಈ ಫಲವನ್ನು ಪಡೆದುಕೋ. ಆದ್ದರಿಂದ ಅದನ್ನು ಮಾಡಿದ್ರೆ ಆ ಫಲ ಬರುತ್ತೆ, ಅವನಿಗೆ ಪ್ರಯೋಜನವಿದೆ. ಆದರೆ ಇವನ ಕರ್ತೃತ್ವ ಇಲ್ಲ ಅಂದರೆ ಯಾರಿಗೆ ಹೇಳುತ್ತೆ ಶಾಸ್ತ್ರ? ವ್ಯರ್ಥವಾಗಿಬಿಡುತ್ತೆ. ಆದ್ದರಿಂದ ಇವನಿಗೆ ಕರ್ತೃತ್ವವಿದೆ. ಆ ಶಾಸ್ತ್ರದಲ್ಲಿ ಹೇಳಿರೋದನ್ನು ಮಾಡಬಹುದು, ಮಾಡಿ ಫಲವನ್ನು ಪಡೆದುಕೊಳ್ಳಬಹುದು. ಅದು ಪ್ರಯೋಜನವತ್ವ ಇದೆ ಅದಕ್ಕೆ. ಆದ್ದರಿಂದ ಅವನಿಗೆ ಕರ್ತೃತ್ವವಿದೆ. ಮತ್ತು ಅವನಿಗೆ ಉಪಾದಾನ ವಿಹಾರೋಪದೇಶಾಚ, ಶರೀರದೆಲ್ಲ ಓಡಾಡ್ತಾನೆ, ಎಲ್ಲ ಮಾಡ್ತಾನೆ, ಅವನು ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಇದೆಲ್ಲ ಸೂತ್ರಗಳಲ್ಲಿ ಕರ್ತೃತ್ವವನ್ನು ನಿಲ್ಲಿಸ್ತಾರೆ. ವ್ಯಪದೇಶಾಚ ಕ್ರಿಯಾಯಾಮ್ ನಚೇತ ನಿರ್ದೇಶೋ ಪರ್ಯಾಯ. ಇದು ವಿಜ್ಞಾನ ವಿಜ್ಞಂ ತರುತೆ ಮೊದಲಾದಕ್ಕೆ ಪ್ರಮಾಣಗಳೇ ಅದನ್ನು ಇಲ್ಲಿ ಉಪಲಬ್ಧಿವದನೀಯ ಮಹಾಶಕ್ತಿ ಪರ್ಯಾಯಾತ್ ಸಮಾಧಿಯ ಭಾವಾಚ ಯಥಾಚ ತಕ್ಷ ಉಭಯಥ. ಈ ಸೂತ್ರಗಳೆಲ್ಲ ಅವನ ಕರ್ತೃತ್ವ ಭೋಕ್ತೃತ್ವ ಇವುಗಳನ್ನೆಲ್ಲ ಮಾಡ್ತಾರೆ. ಕೆಲವು ಕಡೆ ಏನು ಕೆಲಸ ಮಾಡೋದಿಲ್ಲ, ಕೆಲವು ಕಡೆ ಅವನಿಗೆ ತೋರುತ್ತೆ, ಕೆಲವು ಕಡೆ ಕರ್ತೃತ್ವ ಇಲ್ಲದೆ ಇರೋ ಹಾಗಿದೆ ಅಂತೆಲ್ಲ ಹೇಳಿ ಬೇಕಾದಷ್ಟು ಆಕ್ಷೇಪಗಳನ್ನೆಲ್ಲ ಹಾಕೊಳ್ತಾರಲ್ಲಿ. ಆದರೆ ಒಬ್ಬ ದಕ್ಷ ಅಂತ ಹೇಳಿದ್ರೆ ಒಬ್ಬ ಕಾರ್ಪೆಂಟ್ರು ಬೇಕಾದಾಗ ಕೆಲಸ ಮಾಡ್ಬೋದು, ಬೇಡದೇ ಇದ್ದಾಗ ಹೋಗ್ಬೋದು. ಊಟ ಮಾಡೋಕ್ಕೆ ಹೋದಾಗ ಕೆಲಸ ನಿಲ್ಲಿಸ್ಬಿಟ್ಟು ಹೋಗ್ತಾನೆ, ಮತ್ತೆ ಬರ್ತಾನೆ, ಮುಂದುವರಿಸ್ತಾನೆ. ಈ ರೀತಿ ಎಲ್ಲ ಆಗುತ್ತೆ. ಅವನಿಗೆ ಕರ್ತೃತ್ವ ಇಲ್ಲ ಅಂತ ಅರ್ಥ. ಅದೆಲ್ಲ ಅಲ್ಲಿ ನಿರೂಪಣೆ ಮಾಡ್ತಾರೆ ಸೂತ್ರಗಳಲ್ಲಿ. ಅವನ ಕರ್ತೃತ್ವವನ್ನು ಭೋಕ್ತೃತ್ವವನ್ನೆಲ್ಲ ವಿಧವಾಗಿ ಪರೀಕ್ಷೆ ಮಾಡಿ ಆ ಕರ್ತೃತ್ವವು ಅವನಿಗೆ ಪರಮಾತ್ಮನಿಂದ ಕೊಡಲ್ಪಟ್ಟದ್ದು. ಪರಾತ್ತು ತಚ್ಛ್ರುತೇಹೇ ಇತಿ ಅಂತಂ ಸೂತ್ರಜಾತಂ ಅಭಿಪ್ರೇತಂ. ಎಲ್ಲ ಸೂತ್ರಗಳು ಕೂಡ ಅಲ್ಲಿ ಭಾಷ್ಯಕಾರರ ಅಭಿಪ್ರಾಯದಲ್ಲಿ ಆತ್ಮಾಧಿಕರಣದಲ್ಲಿ ಆತ್ಮಾನಿತ್ಯ ಆತ್ಮನ ಸ್ವರೂಪ ಶೋಧನೆ ಬ್ರಹ್ಮಸೂತ್ರ ಪದೇಶ್ಚೈವ ಹೇತುಮದ್ಭಿ ವಿನಿಶ್ಚಿತೈ
ನಿರ್ಣಯಾಂತವಾಗಿ ಹೇಳಲ್ಪಟ್ಟಿದೆ. ಸ್ಪಷ್ಟವಾಗಿ ಇದುವೇ ಜೀವಾತ್ಮನ ಸ್ವರೂಪ, ಇದುವೇ ಕ್ಷೇತ್ರದ ಸ್ವರೂಪ ಸ್ಪಷ್ಟವಾಗಿ ನಿರ್ಣಯ ಮಾಡಿ ಅನೇಕ ಸೂತ್ರಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿಯೂ ಕೂಡ ಸ್ಥಾಪಿತವಾಗಿದೆ ಅನ್ನೋದಕ್ಕೆ ಆ ಸೂತ್ರಗಳನ್ನೆಲ್ಲ ಇಲ್ಲಿ ಉದಾಹರಿಸ್ತಾರೆ ಸ್ವಾಮಿ ದೇಶಿಕನ್. ಇತ್ಯಾರಭ್ಯ ಜ್ಞೋತ ಏವ ಇತ್ಯಾದಿಭಿಃ ಪಾಠೆ ತು ಆದಿಶಬ್ದೇನ ಏತದ್ವಿವಕ್ಷಿತಂ. ಆದಿ ಅನ್ನೋದ್ರಿಂದ ಈ ಎಲ್ಲ ಸೂತ್ರಗಳನ್ನು ನಾವು ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ರು. ಭಗವತ್ ಪ್ರವರ್ತ್ಯತ್ವೇನ ಇತಿ, ಅದು ಪರಾತುತ ಶ್ರುತೇ, ಕರ್ತೃತ್ವವು ಅವನಿಗೆ ಸ್ವತಂತ್ರವಾಗಿ ಬಂದಿಲ್ಲ, ಪರಮಾತ್ಮನಿಂದ ಕೊಡಲ್ಪಟ್ಟಿದ್ದು. ಪರಾತ್ತು, ಆದ್ದರಿಂದ ಭಗವದಧೀನನಾದವನು, ಭಗವದಾತ್ಮಕನು, ಅವನ ನಿಯಮನದಲ್ಲಿಯೇ ಇವನಿಗೆ ಕರ್ತೃತ್ವ ಇರೋದು ಅನ್ನೋದು ಕೂಡ ಕ್ಷೇತ್ರಜ್ಞಂಚಾಪಿ ಮಾಂ ವಿಧಿ ಅನ್ನುವಾಗ ಅರ್ಥಗಳೆಲ್ಲ ತಿಳಿದು ಬರುತ್ತೆ. ಇಲ್ಲಿ ಭಗವತ್ ಪ್ರವರ್ತ್ಯತ್ವೇನ ಚೇತನಂ ಪ್ರತಿ ನಿಯಮೇನ ನಿಯಾಮ್ಯ ದ್ರವ್ಯತ್ವಸ್ಯ ಶರೀರ ಲಕ್ಷಣತ್ವಾತ್. ನಿಯಮೇನ ನಿಯಾಮ್ಯ ಪಾದ ದ್ರವ್ಯ, ಅದುವೇ ಶರೀರ ಅಂತ ಹೇಳೋದು. ಎಲ್ಲ ಕಾಲದಲ್ಲಿಯೂ ನಿಯಾಮ್ಯವಾದ ದ್ರವ್ಯ, ನಿಯಮನ ಮಾಡಲ್ಪಡುವಂತಹ ದ್ರವ್ಯ ಶರೀರ ಅಂತ ಹೇಳಲ್ಪಡುತ್ತೆ. ಯಾವ ಕಾಲದಲ್ಲಿಯೂ ಅವನ ನಿಯಮನದಲ್ಲಿ ಇಲ್ಲ ಅಂತ ಇಲ್ಲ, ಹಾಗೆ ಅದುವೇ ಶರೀರ, ಶರೀರ ಲಕ್ಷಣ. ಶ್ರುತ್ಯಾದಿಭಿಃ ಪ್ರತಿಪಾದಿತಸ್ಯೈವ ಕ್ಷೇತ್ರಜ್ಞೇ ಯಾಥಾತ್ಮ್ಯಸ್ಯ ಜ್ಞಾತುಂ ಶಕ್ಯತ್ವಾತ್. ಇಲ್ಲಿ ಪ್ರಶ್ನೆ ಹಾಕ್ತಾರೆ ಸ್ವಾಮಿ ದೇಶಿಕನು. ನೀವು ಹೇಳ್ಬಿಟ್ಟಿಯಲ್ಲಪ್ಪ, ಛಂದೋಭಿಃ ವಿವಿಧೈ ಪೃಥಕ್, ಹಾಗೆಯೇ ಋಷಿಭಿರ್ಬಹುಧಾಗೀತಂ ಬ್ರಹ್ಮಸೂತ್ರ ಪದೈಶ್ಚೈವ, ಬೇಕಾದಷ್ಟೆಲ್ಲ ಹೇಳಿದೆಯಲ್ಲ, ನೀನು ಯಾಕೆ ಮತ್ತೆ ಹೇಳ್ತಾ ಇದೀಯಾ ಅಂತ ಪ್ರಶ್ನೆ ಮಾಡ್ಬೋದು ಅರ್ಜುನ. ಅದನ್ನಿಲ್ಲಿ ಹೇಳ್ತಾರೆ, ಶ್ರುತ್ಯಾದಿಭಿಃ ಪ್ರತಿಪಾದಿತಸ್ಯೈವ, ಅದರಲ್ಲಿ ಹೇಳ್ಬಿಟ್ಟಿದೆ ಎಲ್ಲ ಪ್ರತಿಪಾದ್ಯವಾಗಿರೋದು. ಕ್ಷೇತ್ರಜ್ಞೇತ್ರಜ್ಞ ಯಾಥಾತ್ಮ್ಯಸ್ಯ ಜ್ಞಾತುಂ ಶಕ್ಯತ್ವಾತ್. ಶ್ರುತಿ ನೋಡಿ ಬ್ರಹ್ಮಸೂತ್ರವನ್ನು ತಿಳ್ಕೋಬೋದಲ್ಲ. ತ್ವತ್ತಃ ಕಿಮರ್ಥಂ ಶ್ರೋತವ್ಯಂ, ನೀನು ಯಾಕೆ ಅದನ್ನು ಮತ್ತೆ ಉಪದೇಶ ಮಾಡ್ತಿದ್ಯಾ? ಶೃಣು ಅಂತ ಬೇರೆ ಹೇಳ್ತೀಯಾ. ಕೇಳು, ಬಹಳ ಜಾಗರೂಕತೆಯಿಂದ ಕೇಳು, ಗಮನದಿಂದ ಕೇಳು ಅಂತೆಲ್ಲ ಹೇಳ್ತೀಯಲ್ಲ. ನೀನು ಯಾಕೆ ಇದನ್ನು, ನಿನ್ನಿಂದ ಏನು ಕೇಳಬೇಕಾದ್ದು? ಮತ್ತೆ ಶ್ರುತಿಯನ್ನು ಓದಿ ತಿಳ್ಕೊಬೋದಲ್ಲ, ಬ್ರಹ್ಮಸೂತ್ರ ಓದಿ ತಿಳ್ಕೊಬೋದಲ್ಲ ಅಂತ ಹೇಳಿದ್ರೆ, ತತ್ ಸಮಾಸೇನ ಮೇ ಶೃಣು, ಅದು ಬಹಳ ವಿಸ್ತಾರವಾಗಿದೆ ಬಾ, ನಿನಗೆಲ್ಲ ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಇದು ಸಂಗ್ರಹವಾಗಿ ಹೇಳ್ತೀನಿ ಕೇಳು ಅಂತ ಇಲ್ಲಿ ಕೃಷ್ಣ. ಇತ್ಯೇತತ್ರ ಸಂಗಮಯ್ಯ ಏವಂ ಬಹುಧಾ ಗೀತಂ ಸಂಗ್ರಹೇಣ ಪಕ್ಷೇ. ನನಗೆ ಬಹುಧಾ ಅನೇಕವಾಗಿ ಹೇಳಿದ್ದನ್ನ ಸಂಗ್ರಹವಾಗಿ ಹೇಳ್ತೀನಿ, ನಿಮ್ಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಆದರೆ ಸ್ಪಷ್ಟವಾಗಿಯೂ ಇರುತ್ತೆ. ಸಂಗ್ರಹವಾಗಿದ್ದು ಸ್ಪಷ್ಟವಿಲ್ಲ ಅಂತ ಅರ್ಥ ಅಲ್ಲ. ಕ್ಷೇತ್ರಜ್ಞ ಯಾಥಾತ್ಮ್ಯಸ್ಯ ಶ್ರುತ್ಯಾದಿಭಿಃ ಅತಿ ವಿಸ್ತರೇಣ ಬಹುಧಾ ಗೀತತ್ವಾತ್, ಬಹಳ ವಿಸ್ತಾರವಾಗಿ ಬಹಳ ಅನೇಕ ವಿಧವಾಗಿ ಹೇಳಿರೋದ್ರಿಂದ ಕಿಂಚಿಜ್ಞೇನ ಸ್ಪಷ್ಟಂ ಅವಗಂತುಂ, ಸ್ವಲ್ಪ ಜ್ಞಾನ ಇರುವವನು, ಕಿಂಚಿಜ್ಞ ಅಂದರೆ ಅಲ್ಪವಾದ ಜ್ಞಾನ ಉಳ್ಳವನು, ಎಲ್ಲ ಇಷ್ಟು ವಿಸ್ತಾರವಾಗಿ ಓದಿದ್ರೆ ಎಲ್ಲ ಕನ್ಫ್ಯೂಷನ್ ಆಗಿಬಿಡುತ್ತೆ ಬರೀ, ಆದ್ದರಿಂದ ಏನು ಅರ್ಥವಾಗೋದಿಲ್ಲ. ಅದರಿಂದ ಕಿಂಚಿಜ್ಞೇನ ಸ್ಪಷ್ಟಂ ಅವಗಂತಂ ಅಶಕ್ಯತ್ವಾತ್, ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಬಹಳ ಕಷ್ಟ. 25 ಸೂತ್ರ ಹೇಳಿದ್ರೆ ಎಲ್ಲ ಮರೆತು ಹೋಗುತ್ತೆ, ಮೊದಲೇ ಹೇಳಿದ್ದೆಲ್ಲ ಸಂಶಯ ಬಂದ್ಬಿಡುತ್ತೆ. ಆದ್ದರಿಂದ ಸ್ಪಷ್ಟವಾಗಿ ಸಂಗ್ರಹವಾಗಿ ಹೇಳ್ತೀನಿ ಕೇಳು. ಸರ್ವಜ್ಞೇನಮಯ, ನೀನು ಕಿಂಚಿಜ್ಞ, ನಿನಗೆ ಕಷ್ಟ ತಿಳ್ಕೊಳ್ಳೋದು. ಸರ್ವಜ್ಞನಾದ ನಾನು ಸಂಕ್ಷೇಪೇಣ ಸುಸ್ಪಷ್ಟಂ ಉಚ್ಯಮಾನಂ ತಚ್ಛ್ರೋತವ್ಯಂ. ಸರ್ವಜ್ಞನಾದ್ದರಿಂದ ನಾನು ಸಂಕ್ಷೇಪವಾಗಿಯೂ ಹೇಳ್ತೀನಿ, ಸ್ಪಷ್ಟವಾಗಿಯೂ ಹೇಳ್ತೀನಿ, ತಿಳ್ಕೊ. ಇದು ತಿಳ್ಕೊಟ್ರೆ ನಿನಗೆಲ್ಲ ತಿಳ್ಕೊಂಡ ಆಗುತ್ತೆ, ಅಷ್ಟೆಲ್ಲ ಓದಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಕೃಷ್ಣನು ಯಾಕೆ ಹೇಳ್ತಿದ್ದಾನೆ ಸ್ವಾಮಿ ದೇಶಿಕನಿಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಸಂಕ್ಷೇಪೇಣ ಶೃಣು, ಸುಸ್ಪಷ್ಟವಾಗಿ ಹೇಳ್ತೀನಿ. ಅದನ್ನು ಇಲ್ಲಿ ಈ ಕ್ಷೇತ್ರದ ಒಂದು ಸ್ವರೂಪವನ್ನು ಸಂಗ್ರಹವಾಗಿ ಉಪದೇಶ ಮಾಡ್ತಾನೆ ಪರಮಾತ್ಮನು. ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಉದಾಹೃತಂ. ಸಂಗ್ರಹವಾಗಿ 2 ಶ್ಲೋಕಗಳಲ್ಲಿ ಕ್ಷೇತ್ರಜ್ಞ ಸ್ವರೂಪವನ್ನು ಇಲ್ಲಿ ಉಪದೇಶ ಮಾಡ್ತಾನೆ. ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಂ, ಇದೆಲ್ಲ ಪ್ರಕೃತಿಯ ಬೇರೆ ಬೇರೆ ಪರಿಣಾಮ ಹೊಂದಿ ಹೇಗೆ ಆಗುತ್ತೆ ಅಂದ. ಇಂದ್ರಿಯಾಣಿ ದಶೈಕಂಚ, 11 ಇಂದ್ರಿಯಗಳು ಮೂಲ ಪ್ರಕೃತಿ, ಮಹತ್ವ ಬುದ್ಧಿ ಅಂದರೆ ಪ್ರಕೃತಿ ಮಹತ್ವ, ಅದರಿಂದ ಅಹಂಕಾರ, ಅದರಿಂದ ಮಹಾಭೂತಗಳು ಪಂಚಭೂತಗಳು. ಆದ್ದರಿಂದ ಸಾತ್ವಿಕ ಅಹಂಕಾರದಿಂದ ಇಂದ್ರಿಯಾಣಿ ದಶೈಕಂಚ 11 ಇಂದ್ರಿಯಗಳು,
ಪಂಚಚ ಇಂದ್ರಿಯ ಗೋಚರಾಹ ವಿಷಯಗಳು, ಇಂದ್ರಿಯಗಳಿಗೆ ಗೋಚರವಾದ ವಿಷಯಗಳು, ಅದು ಪಂಚಭೂತಗಳು ಉತ್ಪನ್ನವಾದರೆ ಪಂಚಭೂತಗಳ ಗುಣಗಳು. ಇಚ್ಛಾ ದ್ವೇಷ ಸುಖಂ ದುಃಖಂ ಇದೆಲ್ಲವೂ ಕೂಡ ಸಂಘಾತ ಚೇತನಾಧೃತಿ, ಚೇತನಿಗೆ ಆಧಾರವಾಗಿರೋದು ಕ್ಷೇತ್ರ. ಇದೆಲ್ಲ ಉಳ್ಳಂತಹ ಸಂಘಾತವು, ಇದು ಸಂಘಾತ ಚೇತನಿಗೆ ಆಧಾರವಾಗಿರೋದು. ಯಥಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ, ವಿಕಾರಗಳೊಡನೆ ಯಾವ ಯಾವ ವಿಕಾರಗಳು ಹೇಗೆ ಮೂಲ ಪ್ರಕೃತಿಯಿಂದ ಯಾವ ಯಾವ ವಿಕಾರ ಉಂಟಾಗಿ ಹೇಗೆ ಬರುತ್ತೆ ಅಂತ ಹೇಳಿ, ಇಚ್ಛಾ ದ್ವೇಷ ಮೊದಲನ್ನೆಲ್ಲ ಅನುಭವಿಸ್ತಾನೆ ಅವನಿದ್ದು, ಅವನಿಗೆ ಶರೀರದಲ್ಲಿ ಇದ್ದುಕೊಂಡು ಎಲ್ಲವನ್ನು ಅನುಭವಿಸ್ತಾನೆ. ಎಲ್ಲಕ್ಕೂ ಆಗುತ್ತೆ ಅವನಿಗೆ, ಭೋಗಕ್ಕೂ ಆಗುತ್ತೆ ಅಪವರ್ಗಕ್ಕೂ ಆಗುತ್ತೆ ಅವನಿಗೆ. ಆ ಕ್ಷೇತ್ರಜ್ಞನಿಗೆ ಆಧಾರವಾಗಿರುವಂತಹ ಶರೀರ, ಅದನ್ನು ನಾನು ಇಲ್ಲಿ ಸಂಗ್ರಹವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು, ಸಮಾಸವಾಗಿ ಸಮಾಸೇನ ಅಂದರೆ ಸಂಗ್ರಹವಾಗಿ, ವ್ಯಾಸ ಅಂದರೆ ವಿಸ್ತಾರ, ಸಮಾಸ ಅಂದರೆ ಸಂಗ್ರಹ, ಸಂಗ್ರಹವಾಗಿ ಅವುಗಳ ವಿಕಾರಗಳೊಡನೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಹೇಳು ಅಂತ ಹೇಳಿ. ಮಹಾಭೂತಾನಿ ಅಹಂಕಾರ ಬುದ್ಧಿರವ್ಯಕ್ತಮೇವ ಚ ಇತಿ ಕ್ಷೇತ್ರ ಆರಂಭಕ ದ್ರವ್ಯಾಣಿ, ಶರೀರವನ್ನು ಆರಂಭಿಸುವುದಕ್ಕೆ ಬೇಕಾದಂತಹ ದ್ರವ್ಯಗಳು ಇದೆಲ್ಲ. ಅವ್ಯಕ್ತದಿಂದ ಆರಂಭಿಸಿ, ಅವ್ಯಕ್ತ ಅನ್ನೋದು ಮೂಲ ಪ್ರಕೃತಿ, ಅದಾದ ಮೇಲೆ ಬುದ್ಧಿ, ರಿವರ್ಸ್ ಆರ್ಡರ್ಲಿ ಹೇಳಿದೆ. ಅವ್ಯಕ್ತರಿಂದ ಬುದ್ಧಿ, ಬುದ್ಧಿಯಿಂದ ಅಹಂಕಾರ, ಅಹಂಕಾರದಿಂದ ಪಂಚಭೂತಗಳು ಮಹಾಭೂತಾನಿ, ಪಂಚಭೂತಗಳಿಂದ ಶರೀರ ಉಂಟು, ಪಾಂಚಭೌತಿಕವಾದದ್ದು ಶರೀರ. ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವ ಚ. ಕ್ಷೇತ್ರ ಆರಂಭಕ ದ್ರವ್ಯಾಣಿ, ಕ್ಷೇತ್ರವನ್ನು ಆರಂಭಿಸಕ್ಕೆ ಬೇಕಾದ ದ್ರವ್ಯಗಳು ಇದೆಲ್ಲ. ಪೃಥಿವಿ ತೇಜೋ ವಾಯು ಆಕಾಶ ಮಹಾಭೂತಾನಿ, ಪಂಚಮಹಾಭೂತಗಳು ಯಾವುದು ಅಂದರೆ ಪೃಥ್ವಿ, ಅಪ್ಪು, ವಾಯು, ಆಕಾಶ, ತೇಜಸ್ಸು. ಅಹಂಕಾರ ಭೂತಾದಿ, ಅಹಂಕಾರ ಅನ್ನೋದು ಭೂತಗಳಿಗೆ ಕಾರಣವಾದದ್ದು. ಭೂತ ಆದಿ ಅಂದರೆ ಭೂತಗಳ ಆದಿ ಕಾರಣ, ಪಂಚಭೂತಗಳಿಗೆ ಕಾರಣವಾದದ್ದು ಅಹಂಕಾರ. ಬುದ್ಧಿ ಮಹಾನ್, ಬುದ್ಧಿ ಅಂತ ಹೇಳಲ್ಪಟ್ಟಿದ್ದು ಮಹತ್ತತ್ವ. ಅವ್ಯಕ್ತಂ ಪ್ರಕೃತಿ, ಅವ್ಯಕ್ತ ಅನ್ನೋದು ಮೂಲ ಪ್ರಕೃತಿ. ಇಲ್ಲಿ ಆರ್ಡರ್ ಹೇಳುವಾಗ ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಂ, ಅವ್ಯಕ್ತದಿಂದ ಬುದ್ಧಿ, ಬುದ್ಧಿಯಿಂದ ಅಹಂಕಾರ, ಅಹಂಕಾರದಿಂದ ಮಹಾಭೂತಗಳು. ಹೀಗೆ ಇದು ಒಂದರಿಂದ ಒಂದು ವಿಕಾರ ಹೊರಡುತ್ತೆ. ಹಾಗೆ ಇಂದ್ರಿಯಾಣಿ ದಶೈಕಂಚ ಪಂಚಚ ಇಂದ್ರಿಯ ಗೋಚರ ಐತಿ ಕ್ಷೇತ್ರಾಶ್ರಿತಾನಿ ತತ್ವಾನಿ, ಈ ಶರೀರದಲ್ಲಿ ಆಶ್ರಿತವಾದ ತತ್ವಗಳು ಇದೆಲ್ಲವೂ ಕೂಡ. ಶರೀರಕ್ಕೆ ಆರಂಭಕ ದ್ರವ್ಯಗಳು ಪಂಚಭೂತಗಳು, ಅದಕ್ಕೆ ಕಾರಣ ಅಹಂಕಾರ ತತ್ವ, ಅದಕ್ಕೆ ಕಾರಣ ಮಹತ್ತತ್ವ, ಅದಕ್ಕೆ ಕಾರಣ ಅವ್ಯಕ್ತ ತತ್ವ. ಈ ಶರೀರವನ್ನು ಆಶ್ರಯಿಸಿರುವ ತತ್ವಗಳು ಯಾವುದು ಅಂತ ಹೇಳಿದ್ರೆ ಇಂದ್ರಿಯಗಳು ಮತ್ತು ಅದರ ವಿಷಯಗಳು. ಪಂಚಚ ಇಂದ್ರಿಯ ಗೋಚರಾಹ ಶ್ರೋತ್ರ ತ್ವಕ್ ಚಕ್ಷುರ್ ಜಿಹ್ವಾ ಘ್ರಾಣಾನಿ ಪಂಚ ಜ್ಞಾನೇಂದ್ರಿಯಾಣಿ ವಾಕ್ ಪಾಣಿಪಾದಪಾಯು ಉಪಸ್ಥಾನಿ ಪಂಚ ಕರ್ಮೇಂದ್ರಿಯಾಣಿ ಇತಿ ತಾನಿ ದಶ ಏಕಮಿತಿ ಮನಃ ದಶ ಏಕಂಚ ಅಂದರೆ 10 + 1 10 + 1 11. ಇಂದ್ರಿಯ ಗೋಚರಾಶ್ಚ ಪಂಚ ಶಬ್ದಸ್ಪರ್ಶ ರೂಪರಸ ಗಂಧಾಹ. ಎಷ್ಟು ಕೂಡ ಇವನಿಗೆ ಶರೀರವನ್ನು ಆಶ್ರಯಿಸಿರುವ ತತ್ವಗಳು, ಇದು ಶರೀರವನ್ನು ಆಶ್ರಯಿಸುವ ತತ್ವಗಳು. ಇಚ್ಛಾ ದ್ವೇಷ ಸುಖಂ ದುಃಖಮಿತಿ ಕ್ಷೇತ್ರ ಕಾರ್ಯಾಣಿ ಕ್ಷೇತ್ರ ವಿಕಾರಾಹ, ಕ್ಷೇತ್ರಗಳ ವಿಕಾರವು ಹೇಳಲ್ಪಡುತ್ತೆ. ಎಲ್ಲವೂ ಕೂಡ ಅವನಿಗೆ ಆತ್ಮದ ಧರ್ಮವಾಗಿದ್ದರೂ ಕೂಡ ಕ್ಷೇತ್ರದ ಸಂಬಂಧದಿಂದ ಬರೋದ್ರಿಂದ ಕ್ಷೇತ್ರದ ವಿಕಾರ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಇಚ್ಛಾ ದ್ವೇಷ ಸುಖ ದುಃಖ ಎಲ್ಲ ಆತ್ಮಗುಣಗಳು, ಪರಮಾತ್ಮನ ಜೀವಾತ್ಮನ ಗುಣಗಳು ಇದೆಲ್ಲ. ಆದರೆ ಅವನಿಗೆ ಸ್ವಾಭಾವಿಕವಾದದ್ದಲ್ಲ, ಶರೀರ ಸಂಬಂಧ ಇರುವಾಗ ಮಾತ್ರ ಉಂಟಾಗುವಂಥದ್ದು. ಈ ಪ್ರಾಕೃತವಾದ ಕರ್ಮಕೃತವಾದ ಶರೀರ ಸಂಬಂಧ ಇರುವಾಗ ಬರುವಂತಹದ್ದು ಇಲ್ಲಿ ನಮಗೆ ಅನುಭವಿಸುವ ಇಚ್ಛಾ ಸುಖ ದುಃಖ ಎಲ್ಲವೂ ಕೂಡ ಇಚ್ಛಾ ದ್ವೇಷ ಸುಖ ದುಃಖ ಇವುಗಳೆಲ್ಲ. ಆದ್ದರಿಂದ ಕ್ಷೇತ್ರದ ವಿಕಾರಗಳು ಅಂತ ಇಲ್ಲಿ ಸವಿಕಾರಂ ಅಂತ ಹೇಳುವಾಗ ಕ್ಷೇತ್ರದ ವಿಕಾರಗಳು ಅನ್ನೋದೆಲ್ಲ ಇಲ್ಲಿ ಹೇಳಲ್ಪಟ್ಟಿದೆ. ಮುಂದೆ ಅದನ್ನು ನೋಡ್ತಾರೆ. ಮತ್ತೆ ಆಧೃತಿ ಅನ್ನೋದಕ್ಕೆ ಆಧಾರ ಅನ್ನೋ ಅರ್ಥವನ್ನು ಹೇಳಿ ಸಂಕ್ಷೇಪವಾಗಿ ಅದರ ಅರ್ಥವನ್ನೆಲ್ಲ ಹೇಳ್ತಾರೆ. ಈ ಶ್ಲೋಕದ ಅರ್ಥ, ಅದ್ರ ಮೇಲೆ ವ್ಯಾಖ್ಯಾನಗಳು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಇದನ್ನು ಮುಂದುವರಿಸೋಣ ಅಂತ ಹೇಳಿ ನಿಮಗೆ ನಿಲ್ಲಿಸ್ಕೊಳ್ತೇನೆ. ಇವನಿತ್ಯ ಮಚ್ಚಿದ ಪದಾಂಬುಜಯುಗ್ಮರುಕ್ಮೋಹತಃ ತರಿತರಾಣಿ ತನಾಯ ಮೇನೆ ಸ್ಮದ್ಗುರೋರ್ಭಗವತೋ ಶ್ರೇಕ ಸಿಂಧೋ ರಾಮಾನುಜಸ್ಯ ಚರಣೋ ವಿಜಯಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ
ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾ ದೇಶಿಕಾಯ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.